ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಚಾರಿಣಿ ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತೇನೆ, ನೋಡಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ದಯವಿಟ್ಟು ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಾದ್ರೂ ದಯವಿಟ್ಟು ಓದ್ತೀರಾ? ಅಪರಾಧ 9, ಪವಿತ್ರ ನಾಮದ ಮಹಿಮೆಯ ಬಗ್ಗೆ ನಂಬಿಕೆ ಇಲ್ಲದ ವ್ಯಕ್ತಿಗೆ ಬೋಧನೆಯನ್ನು ಮಾಡುವುದು. ಅದು ಅರ್ಥವಾದ, ಅದು ತಪ್ಪು, ಬೈ ಮಿಸ್ಟೇಕ್ ಆಗುತ್ತೆ. ಕೆಳಗಿನಿಂದ ಓದಿ, ಇದರಿಂದ ಓದಿ. ರಾಕೇಶ್ ಪ್ರಭು ಓದ್ತೀರಾ? ಅಥವಾ ಅನಂತ್ ಪ್ರಭುಜಿ ಯಾರಾದ್ರೂ ಓದಿ. ಭಗವಂತನ ನಾಮದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಕಿಂಚಿತ್ತು ಆಸಕ್ತಿ, ನಂಬಿಕೆ ಅಥವಾ ಶ್ರದ್ಧೆ ಇಲ್ಲದ ವ್ಯಕ್ತಿಗೆ ನಾಮದ ಗಂಭೀರ ಮತ್ತು ದಿವ್ಯ ಮಹಿಮೆಗಳನ್ನು ಬೋಧಿಸುವುದು ಅಥವಾ ಉಪದೇಶಿಸುವುದು ಅಪರಾಧವಾಗಿದೆ. ಈ ಅಪರಾಧವಾಗಿದೆ. ಅಪರಾಧದ ವಿವರಣೆ. ಪದ್ಮಪುರಾಣದ ಪ್ರಕಾರ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಂಬಿಕೆ ಇಲ್ಲದವರಿಗೆ ಅಥವಾ ಭಗವಂತನ ಭಕ್ತಿಯಿಂದ ವಿಮುಖರಾದವರಿಗೆ ಹರಿನಾಮದ ಶ್ರೇಷ್ಠತೆಯ ಬಗ್ಗೆ ಉಪದೇಶಿಸಬಾರದು. ಒಬ್ಬ ವ್ಯಕ್ತಿಗೆ ನಂಬಿಕೆ ಇಲ್ಲದಿದ್ದರೆ ನಿಜವಾದ ವೈಷ್ಣವನು ಅವನಿಗೆ ಹೆಸರಿನ ಬಗ್ಗೆ ಸೂಚನೆ ನೀಡುವುದಿಲ್ಲ. ಅದು ವೈಷ್ಣವನ ನಡವಳಿಕೆ. ಏಕೆಂದರೆ ನಂಬಿಕೆ ಇಲ್ಲದವನು ಆ ಹೆಸರನ್ನು ತೆಗೆದುಕೊಂಡರೆ ಅವನು ಅದನ್ನು ಅಪರಾಧ ಮಾಡುತ್ತಾನೆ. ಉದಾಹರಣೆಗೆ, ಹಂದಿಗಳಿಗೆ ಮುತ್ತುಗಳನ್ನು ಎಸೆದರೆ ಅವುಗಳನ್ನು ಪುಡಿ ಮಾಡಿ ಧೂಳಾಗಿಸುವುದು, ಅಥವಾ ಕೋತಿಗೆ ಉತ್ತಮವಾದ ಬಟ್ಟೆಯನ್ನು ಕೊಟ್ಟರೆ ಅವು ಅದನ್ನು ತಿಂದು ಮಾಡುವುದು. ನಂಬಿಕೆ ಇಲ್ಲದವರು ಈ ಹೆಸರನ್ನು ತೆಗೆದುಕೊಂಡರೆ ಅವರು ತಮ್ಮ ಅಪರಾಧಗಳಿಂದ ತಮ್ಮನ್ನು ತಾವು ಕೊಲ್ಲುತ್ತಾರೆ. ಮತ್ತು ಅದೇ ಸಮಯದಲ್ಲಿ ನಂಬಿಕೆ ಇಲ್ಲದವರಿಗೆ ಆ ಹೆಸರನ್ನು ನೀಡಿದವನು ತನ್ನ ಎಲ್ಲಾ ಭಕ್ತಿ ಶ್ರೇಯಗಳನ್ನು ಬೇಗನೆ ಕಳೆದುಕೊಳ್ಳುತ್ತಾನೆ. ಕೆಲವೊಮ್ಮೆ ನಂಬಿಕೆ ಇಲ್ಲದ ವ್ಯಕ್ತಿಯು ಅಸೂಯೆ ಪಟ್ಟವನಾಗಿ ವೈಷ್ಣವರಿಂದ ಆ ಹೆಸರನ್ನು ಬೇಡಿಕೊಳ್ಳುತ್ತಾನೆ. ಆದರೆ ವೈಷ್ಣವನು ತಾನು ಮೋಸಗಾರ ಎಂದು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಆ ಹೆಸರನ್ನು ನೀಡಲು ನಿರಾಕರಿಸಬೇಕು. ಆ ಹೆಸರಿನಲ್ಲಿ ನಂಬಿಕೆ ಇಡಲು ಮೋಸದ ಮನಸ್ಥಿತಿ ಮತ್ತು ಸ್ಥಾನ ಮತ್ತು ಖ್ಯಾತಿಯ ಆಸೆಯನ್ನು ತ್ಯಜಿಸಬೇಕು. ಮೋಸಗಾರ ಹೀಗೆ ಯೋಚಿಸುತ್ತಿದ್ದಾನೆ: ಹೆಸರು ತೆಗೆದುಕೊಳ್ಳುವ ಮೂಲಕ ನಾನು ಇನ್ನು ಮುಂದೆ ಪಾಪ ಕಾರ್ಯಗಳನ್ನು ಮಾಡಲು ಹೆದರಬೇಕಾಗಿಲ್ಲ. ವೈಷ್ಣವನಾಗುವ ಮೂಲಕ ಎಲ್ಲರೂ ನನಗೆ
ದಂಡ ವಸ್ತುಗಳನ್ನು ಪಾವತಿಸುತ್ತಾರೆ ಮತ್ತು ನಾನು ಇತರರಿಂದ ಎಲ್ಲಾ ರೀತಿಯ ಸೇವೆಯನ್ನು ಪಡೆಯಬಹುದು. ನನ್ನ ಹಿಂದಿನ ಚಟುವಟಿಕೆಗಳಿಂದ ನಾನು ಯಾವುದೇ ಸ್ಥಾನವನ್ನು ಕಳೆದುಕೊಂಡಿದ್ದರೂ ಜಪ ಮಾಡುವ ಮೂಲಕ ನಾನು ಅದನ್ನು ಮರಳಿ ಪಡೆಯಬಹುದು. ಈ ಪ್ರಕ್ರಿಯೆಯಿಂದ ನಾನು ಈ ಜಗತ್ತಿನಲ್ಲಿ ತುಂಬಾ ಸಂತೋಷವಾಗಿರಬಹುದು. ಇದು ಮೋಸಗಾರನ ಮನಸ್ಥಿತಿ. ಹೆಸರಿಗೆ ಅರ್ಹತೆ ಪಡೆಯಲು ಈ ಮನೋಭಾವವನ್ನು ತ್ಯಜಿಸಬೇಕು. ಸೊ ಪವಿತ್ರ ನಾಮದ ಮಹಿಮೆಯ ಬಗ್ಗೆ ನಂಬಿಕೆ ಇಲ್ಲದೆ ಇರುವ ವ್ಯಕ್ತಿಗಳಿಗೆ ಬೋಧನೆಯನ್ನು ಮಾಡುವುದು. ಇದರ ಅರ್ಥ ಏನು? ಆಕ್ಚುಲಿ ನಾವು ಬೋಧನಾ ಕಾರ್ಯಗಳನ್ನು ಮಾಡ್ತೇವೆ ಎಷ್ಟೊಂದು ಸಲ. ಅಂದ್ರೆ ನಮಗೆ ಶೀಲಾ ಪ್ರಭುಪಾದರು ಹೇಳಿದ್ದಾರೆ ಏನು, ನಾವು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು ಮತ್ತು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಬೇರೆಯವರಿಗೂ ಸಹ ಕೊಡಬೇಕು. ಅಂದ್ರೆ ಬೋಧನಾ ಕಾರ್ಯದ ಮೂಲಕ ಬೇರೆಯವರಿಗೂ ಕೂಡ ಜಪ ಮಾಡಲಿಕ್ಕೆ ನಾವು ಸ್ಫೂರ್ತಿಯನ್ನು ನೀಡಬೇಕು, ಅವರಿಗೂ ಸಹ ಜಪ ಮಾಡುವ ಹಾಗೆ ನಾವು ಪ್ರೇರೇಪಿಸಬೇಕು. ಆದ್ರೆ ಈ ಬೋಧನಾ ಕಾರ್ಯಗಳನ್ನು ಮಾಡಬೇಕಾದ್ರೆ ತುಂಬಾ ಜಾಗರೂಕರಾಗಿ ಇರಬೇಕು. ಯಾಕೆಂದ್ರೆ ಎಲ್ಲ ರೀತಿಯ ವ್ಯಕ್ತಿಗಳು ಒಂದೇ ರೀತಿ ಇರುವುದಿಲ್ಲ. ಕೆಲವರು ಭಕ್ತಿ ಸೇವೆಗೆ ಫೇವರೇಬಲ್ ಆಗಿರ್ತಾರೆ. ಏನು, ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ ಅವರು ಭಕ್ತಿ ಸೇವೆಗೆ ಪ್ರೋತ್ಸಾಹನೆಯನ್ನು ನೀಡ್ತಾ ಇರ್ತಾರೆ. ತಾವು ಜಪವನ್ನು ಮಾಡದೇ ಇರಬಹುದು, ತಾವೇ ಸ್ವತಃ ಜಪವನ್ನು ಮಾಡ್ತಾ ಇಲ್ಲದೆ ಇರಬಹುದು, ಆದ್ರೆ ಅವರು ಫೇವರೇಬಲ್ ಆಗಿ ಇರ್ತಾರೆ. ಜನರಲಿ ಕೆಲವೊಮ್ಮೆ ನೋಡಿದಾಗ ಕೆಲವು ಪೋಷಕರು ತಮ್ಮ ಮಕ್ಕಳು ಜಪ ಮಾಡ್ತಾ ಇದ್ರೆ ಪೋಷಕರು ಜಪ ಮಾಡದೇ ಇರಬಹುದು, ಆದರೆ ಮಕ್ಕಳಿಗೆ ಪ್ರೋತ್ಸಾಹನೆಯನ್ನು ನೀಡ್ತಾರೆ. ಅಂತಹ ಕೆಲವು ವ್ಯಕ್ತಿಗಳು ಇರ್ತಾರೆ, ಅಂದ್ರೆ ಪಾಸಿಟಿವ್ ಫೇವರೇಬಲ್ ಆಗಿ ಇರೋರು. ಕೆಲವು ವ್ಯಕ್ತಿಗಳು ನ್ಯೂಟ್ರಲ್ ಆಗಿರ್ತಾರೆ, ಅಂದ್ರೆ ಅವರು ಪ್ರೋತ್ಸಾಹವನ್ನು ನೀಡುವುದಿಲ್ಲ ಅಥವಾ ಅವರು ತುಂಬಾ ನಿಂದನೆಗಳನ್ನು ಸಹ ಮಾಡುವುದಿಲ್ಲ. ಅಂತಹ ಗಳಿಗೂ ಸಹ ಬೋಧನೆ ಮಾಡಿದ್ರೆ ಪರವಾಗಿಲ್ಲ. ಯಾಕಂದ್ರೆ ಕ್ರಮೇಣ ಹರಿನಾಮದ ಮಹಿಮೆಯ ಬಗ್ಗೆ ಕೇಳಿ ಅವರು ಕ್ರಮೇಣವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವಂತಹ ಸಾಧ್ಯತೆಗಳು ಇರ್ತದೆ ಇನ್ನು ಯಾವಾಗ, ಭವಿಷ್ಯ ಕಾಲದಲ್ಲಿ. ಆದ್ರೆ ಯಾರು ಮಾತ್ಸರ್ಯವನ್ನು ಹೊಂದಿರ್ತಾರೆ, ಅಂದ್ರೆ ಅತೀವವಾದ ಮಾತ್ಸರ್ಯವನ್ನು ಹೊಂದಿರ್ತಾರೆ ಭಗವಂತ ಕೃಷ್ಣನ ಬಗ್ಗೆ ಅಥವಾ ಹರಿನಾಮದ ಬಗ್ಗೆ ಮಾತ್ಸರ್ಯವನ್ನು ಹೊಂದಿರ್ತಾರೆ ಮತ್ತು ಅವರಿಗೆ ಯಾವುದೇ ಒಂದು ಬೋಧನಾ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದ್ರೆ ತತ್ಕ್ಷಣವೇ ಅವರು ನಿಂದನೆಗಳನ್ನು ಮಾಡುವುದು ಅಥವಾ ಹರಿನಾಮದ ಬಗ್ಗೆ, ಕೃಷ್ಣನ ಬಗ್ಗೆ ಕೆಟ್ಟ ಕೆಟ್ಟ ವಿಷಯಗಳನ್ನು ಮಾತನಾಡುವುದು ಅಥವಾ ದೂಷಣೆಗಳನ್ನು ಮಾಡುವುದು. ಇಂತಹ ವ್ಯಕ್ತಿಗಳಿಗೆ ಹರಿನಾಮದ ಮಹಿಮೆಯ ಬಗ್ಗೆ ಬೋಧನೆಗಳನ್ನು ಮಾಡಬಾರ್ದು. ಇದನ್ನು ಮಾಡಿದರೆ ಅಪರಾಧ. ಸೊ ಇದು ಅರ್ಥವಾದ ಅಲ್ಲ, ಸ್ವಲ್ಪ ಅದು ಡಿಲೀಟ್ ಮಾಡ್ಲಿಕ್ಕೆ ಮರ್ತು, ಇದು ತಪ್ಪು ಅದು. ಸೊ ಕೆಳಗಿನ ವಿಷಯ ನೋಡಿದ್ರೆ, ಕಿಂಚಿತ್ತು ಆಸಕ್ತಿ, ನಂಬಿಕೆ ಮತ್ತು ಶ್ರದ್ಧೆ ಇಲ್ಲದ ವ್ಯಕ್ತಿ ಅಂದ್ರೆ ಮಾತ್ಸರ್ಯ ಭಾವವನ್ನು ಹೊಂದಿರುವುದು. ಪ್ರಪ್ರಥಮವಾಗಿ ಶ್ರದ್ಧೆ ಇಲ್ಲದೆ ಅವರು ಫೇವರೇಬಲ್ ಆಗಿದ್ರೆ ಅಥವಾ ನ್ಯೂಟ್ರಲ್ ಆಗಿದ್ರೆ ಅಂಥವರಿಗೆ ಬೋಧನೆಗಳನ್ನು ಮಾಡಬಹುದು, ಅವರ ಹರಿನಾಮಕ್ಕೆ ಅಪರಾಧಗಳನ್ನು ಮಾಡದೇ ಇದ್ರೆ. ಆದರೆ ತತ್ಕ್ಷಣವೇ ಅವರು ಅಪರಾಧಗಳನ್ನು, ಹರಿನಾಮಕ್ಕೆ ಅಥವಾ ಕೃಷ್ಣನ ಬಗ್ಗೆ ಅಪರಾಧಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಅರ್ಥ ಆದ ತಕ್ಷಣವೇ ನಾವು ಬೋಧನೆಗಳನ್ನು ಮಾಡಬಾರ್ದು. ಅದನ್ನು ಯಾತಕ್ಕಾಗಿ ನಾವು ಬೋಧನೆಗಳನ್ನು ಮಾಡಬಾರ್ದು? ಇಲ್ಲಿ ಪದ್ಮಪುರಾಣದ ಬಗ್ಗೆ ಆಧ್ಯಾತ್ಮಿಕ ನಂಬಿಕೆ ಇಲ್ಲದವರಿಗೆ ಅಥವಾ ಭಗವಂತನ ಭಕ್ತಿಯಿಂದ ವಿಮುಖರಾದವರಿಗೆ ಹರಿನಾಮದ ಶ್ರೇಷ್ಠತೆಯ ಬಗ್ಗೆ ಉಪದೇಶಿಸಬಾರದು ಅಂತ ಹೇಳಿದ್ದಾರೆ. ಯಾತಕ್ಕಾಗಿ? ಒಂದು ವಿಷಯ ಅಂದ್ರೆ, ನಾವು ಬೇರೆಯವರಿಗೆ ಹರಿನಾಮವನ್ನು ಯಾತಕ್ಕಾಗಿ ನೀಡ್ತೇವೆ? ಹರಿನಾಮವನ್ನು ಬೇರೆಯವರಿಗೆ
ಯಾತಕ್ಕಾಗಿ ಅಂದ್ರೆ ಅವರಿಗೆ ಉದ್ಧಾರ ಆಗ್ಬೇಕು. ಅವರು ಕೃಷ್ಣನ ಹತ್ತಿರಕ್ಕೆ ಬರಬೇಕು. ಅವರು ಕೃಷ್ಣನ ಹತ್ತಿರ ಬರಬೇಕು. ಅವರು ಅವರ ಉದ್ಧಾರ ಆಗ್ಬೇಕು. ಅವರು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು ಮತ್ತು ಅವರು ಶುದ್ಧ ಭಕ್ತಿಯ ಮಾರ್ಗದಲ್ಲಿ ಪ್ರಗತಿಯನ್ನು ಹೊಂದಬೇಕು. ಅದು ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಸಣ್ಣ ಸಣ್ಣ ಹೆಜ್ಜೆಗಳು ಇರಬಹುದು. ಅದಕ್ಕಾಗಿ ನಾವು ಬೋಧನೆಗಳನ್ನು ಮಾಡಬೇಕಾದ್ರೆ ಕೆಲವರು ಕರ್ಮಕಾಂಡಿಗಳು ಇರಬಹುದು, ಅಥವಾ ಕೆಲವರು ಸ್ವಲ್ಪ ಪಾಪಿಗಳು ಇದ್ರೂ ಸಹ ಕೆಲವರು ಹರಿನಾಮದ ಮಹಿಮೆಯ ಬಗ್ಗೆ ಹೇಳಿದ್ರೆ ಅವರು ಅದನ್ನು ಪ್ರಶಂಸಿಸ್ತಾರೆ, ಅಥವಾ ಅದನ್ನು ಸರಿಯಾಗಿ ಕೇಳಿಕೊಂಡು ಅದಕ್ಕೆ ಗೌರವಗಳನ್ನು ನೀಡ್ತಾರೆ. ಅಂತಹ ವ್ಯಕ್ತಿಗಳಿಗೆ ನಾವು ಬೋಧನೆಗಳನ್ನು ಮಾಡಿದಾಗ ಅವರು ಉದ್ಧಾರ ಆಗ್ತಾರೆ, ಅಂದ್ರೆ ಕೃಷ್ಣನ ಹತ್ತಿರ ಬರ್ತಾರೆ. ಆದ್ರೆ ಯಾರು ಮಾತ್ಸರ್ಯ ಭಾವವನ್ನು ಹೊಂದಿರ್ತಾರೆ, ತುಂಬಾ ಅತೀವವಾದ ಮಾತ್ಸರ್ಯ, ಕೃಷ್ಣನ ಬಗ್ಗೆ, ಕೃಷ್ಣನ ದಿವ್ಯನಾಮಗಳ ಬಗ್ಗೆ ಮಾತ್ಸರ್ಯ ಭಾವವನ್ನು ಹೊಂದಿದ್ರೆ, ನಾವು ಹರಿನಾಮದ ಬಗ್ಗೆ ಹೇಳಲಿಕ್ಕೆ ಹೋದಾಗ ಅವರು ಅಪರಾಧಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು, ಅವರು ಈಗ ಉದಾಹರಣೆಗೆ ಕೃಷ್ಣನಿಗೆ ಬೈದ್ರು, ಅಥವಾ ಕೃಷ್ಣನಿಗೆ ನಿಂದನೆಗಳನ್ನು ಮಾಡಿದ್ರು, ವೈಷ್ಣವರಿಗೆ ನಿಂದನೆಗಳನ್ನು ಮಾಡಿದ್ರು. ಆವಾಗ ಏನಾಗ್ತದೆ, ನಾವು ಮತ್ತೆ ಜಾಸ್ತಿ ಬೋಧನೆಗಳನ್ನು ಅವರಿಗೆ ಮಾಡಿದ್ರೆ ಅವರು ಹೆಚ್ಚು ಹೆಚ್ಚು ಅಪರಾಧಗಳನ್ನು ಮಾಡ್ತಾರೆ ಆ ಆ ಮಾತ್ಸರ್ಯ ಭಾವದಿಂದ. ಆವಾಗ ಮಾತ್ಸರ್ಯ ಭಾವದಿಂದ ಆ ಬೋಧನೆಗಳನ್ನು ಮಾಡಿದಾಗ ಅವರು ಉದ್ಧಾರ ಆಗುವುದಿಲ್ಲ, ಅವರು ಅಧೋಗತಿಯನ್ನು ಪಡಿತಾರೆ, ಅವರು ನರಕಕ್ಕೆ ಹೋಗ್ಬೇಕಾಗ್ಬಹುದು. ಆದ್ರಿಂದ ಅವರಿಗೆ ನರಕಕ್ಕೆ ಕಳಿಸಬಾರದು ನಾವು ಅವರನ್ನು. ಅವರು ಕ್ರಮೇಣ ಅವರಿಗೆ ಇನ್ನೂ ಸಮಯ ಬೇಕು ಅಂತ ನಾವು ಅವರನ್ನು ಬಿಟ್ಟು ಬಿಡಬೇಕು. ಇಲ್ಲಿ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹಂದಿಗಳಿಗೆ ಮುತ್ತುಗಳನ್ನು ಎಸೆದರೆ, ಹರಿನಾಮ ಚಿಂತಾಮಣಿಯಲ್ಲಿ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಏನು, ಹಂದಿಗಳಿಗೆ ಮುತ್ತುಗಳನ್ನು ಎಸೆದರೆ ಅದನ್ನು ಹಂದಿಗಳು ಪುಡಿ ಪುಡಿ ಮಾಡಿ ಧೂಳಾಗಿಸುತ್ತದೆ. ಆಮೇಲೆ 2ನೆಯ ಉದಾಹರಣೆ ಯಾವುದು, ಕೋತಿಗೆ ಉತ್ತಮವಾದ ಬಟ್ಟೆಯನ್ನು ಕೊಟ್ಟರೆ ಅವು ಅದನ್ನು ತುಂಡು ತುಂಡು ಮಾಡುವವು. ಅಂದ್ರೆ ಇದರ ಅರ್ಥ ಏನು, ಹಂದಿಗಳಿಗೆ ಮುತ್ತಿನ ಪ್ರಾಮುಖ್ಯತೆ ಗೊತ್ತಾಗುವುದಿಲ್ಲ. ಮುತ್ತು ತುಂಬಾ ಅಮೂಲ್ಯವಾದದ್ದು. ಹಂದಿಗಳಿಗೆ ಆ ಮುತ್ತನ್ನು ಎಸೆದ್ರೆ ಕಾಲಿಂದ ಅದನ್ನು ಪುಡಿ ಪುಡಿ ಮಾಡಬಹುದು. ಯಾಕಂದ್ರೆ ಅದರ ಪ್ರಾಮುಖ್ಯತೆ ಗೊತ್ತಿಲ್ಲ, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ. ಅದೇ ರೀತಿ ಕೋತಿಗೆ ಬಟ್ಟೆಯನ್ನು ಕೊಟ್ರೆ ಬಟ್ಟೆಯ ಪ್ರಾಮುಖ್ಯತೆ ಕೋತಿಗೆ ಗೊತ್ತಾಗುವುದಿಲ್ಲ, ನಾವು ಅದನ್ನು ಹರಿದು ತುಂಡು ತುಂಡು ಮಾಡುತ್ತದೆ. ಸೊ ಆದ್ರಿಂದ ಯಾರು ಮಾತ್ಸರ್ಯ ಭಾವವನ್ನು ಹೊಂದಿರ್ತಾರೆ ಅವರಿಗೂ ಕೂಡ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ರೆ, ದಿವ್ಯ ನಾಮಗಳನ್ನು ಕೊಟ್ರೆ, ಇಲ್ಲಿ ಹೆಸರು ಅಂದ್ರೆ ನಾಮ, ದಿವ್ಯ ನಾಮ. ಸೊ ದಿವ್ಯ ನಾಮಗಳನ್ನು ನೀಡಿದರೆ ಅವರು ಏನ್ ಮಾಡ್ತಾರೆ, ಅದರ ಬಗ್ಗೆ ಅಪರಾಧಗಳನ್ನು ಮಾಡ್ತಾರೆ. ಅಪರಾಧಗಳನ್ನು ಮಾಡಿದಾಗ ಜೀವಾತ್ಮ ಉದ್ಧಾರ ಆಗುವುದಿಲ್ಲ, ಅಧೋಗತಿಯನ್ನು ಹೊಂದುತ್ತದೆ. ಆವಾಗ ಎಲ್ಲಾ ಶ್ರೇಯಗಳನ್ನು ಆ ಜೀವಾತ್ಮ ಕಳೆದುಕೊಳ್ಳುತ್ತಾನೆ. ಆದ್ರಿಂದ ನಂಬಿಕೆ ಇಲ್ಲದೆ ಮಾತ್ಸರ್ಯ ಭಾವವನ್ನು ಹೊಂದಿದ್ರೆ ಅಂತಹ ವ್ಯಕ್ತಿಗಳಿಗೆ ನಾವು ಬೋಧನೆಗಳನ್ನು ಮಾಡಬಾರದು. ಇದು ಎಷ್ಟೊಂದು ಭಕ್ತರು, ಎಸ್ಪೆಷಲಿ ಯಾರು ಕನಿಷ್ಠ ಭಕ್ತರಾಗಿರ್ತಾರೆ, ಎಸ್ಪೆಷಲಿ ತಮ್ಮ ಮನೆಗಳಲ್ಲಿ ಬೋಧನಾ ಕಾರ್ಯಗಳನ್ನೆಲ್ಲ ಮಾಡ್ಲಿಕ್ಕೆ ಹೋದಾಗ ಈ ರೀತಿ ಅಪರಾಧಗಳನ್ನು ಮಾಡುವ ಸಾಧ್ಯತೆಗಳು ಇರ್ತದೆ. ಹೆಚ್ಚಾಗಿ ಪೋಷಕರು, ರಿಲೇಟಿವ್ಸ್ಗಳು ಅವರು ಕೆಲವೊಮ್ಮೆ ಫೇವರೇಬಲ್ ಆಗಿರುವುದಿಲ್ಲ. ಆದ್ರೆ ಕನಿಷ್ಠ ಭಕ್ತರು ಅವರ ಜೊತೆ ಆರ್ಗ್ಯುಮೆಂಟ್ಸ್ ಗಳನ್ನು ಮಾಡ್ತಾರೆ, ಕೆಲವೊಮ್ಮೆ ಫೈಟಿಂಗ್ಸ್ ಗಳನ್ನು ಮಾಡ್ತಾರೆ. ನಾನು ಹೇಳಿದ್ದು ಸರಿ, ನೀನು ಹೇಳಿದ್ದು ಸರಿ, ಈ ರೀತಿ ಆರ್ಗ್ಯುಮೆಂಟ್ಸ್ ಗಳನ್ನು ಮಾಡಿ ಫೈಟಿಂಗ್ಸ್ ಗಳನ್ನು ಮಾಡ್ತಾರೆ. ಆವಾಗ ಏನಾಗ್ತದೆ, ಆರ್ಗ್ಯುಮೆಂಟ್ಸ್ ಗಳು ತುಂಬಾ ಜಾಸ್ತಿ ಹೀಟೆಡ್ ಅಪ್ ಆಗಬಹುದು. ಆವಾಗ ಆ ನಂಬಿಕೆ ಇಲ್ಲದೆ ಇರುವಂತಹ, ಶ್ರದ್ಧೆ ಇಲ್ಲದಂತಹ ವ್ಯಕ್ತಿ ಅಪರಾಧಗಳನ್ನು ಮಾಡಬಹುದು. ಸೊ ಈ ರೀತಿ ಅವನು ಶ್ರೇಯಗಳನ್ನು ಕಳೆದುಕೊಳ್ಳುತ್ತಾನೆ. ಆದ್ರಿಂದ ವೈಷ್ಣವನಾದವನು ಬೋಧನೆಗಳನ್ನು ಮಾಡಬೇಕಾದ್ರೆ ತುಂಬಾ ಜಾಗರೂಕನಾಗಿರ್ಬೇಕು. ಅದಕ್ಕಾಗಿ ಜನರಲ್ಲಿ ಹೆಚ್ಚಾಗಿ ಮಧ್ಯಮ ಅಧಿಕಾರಿಗಳು ಬೋಧನೆಗಳನ್ನು ಮಾಡ್ತಾರೆ ಹೆಚ್ಚಾಗಿ. ಯಾತಕ್ಕಾಗಿ, ಮಧ್ಯಮ ಅಧಿಕಾರಿಗಳ 4 ಗುಣ ಏನು,
ಮಧ್ಯಮಾಧಿಕಾರಿ ಕೃಷ್ಣ ಪ್ರೇಮವನ್ನು ಯಾರು ಮಾಡ್ತಾನೆ, ಅವನು ಕೃಷ್ಣನನ್ನು ಪ್ರೇಮ ಮಾಡಲಿಕ್ಕೆ, ಪ್ರೀತಿಯನ್ನು ಮಾಡಲಿಕ್ಕೆ ನೋಡ್ತಾನೆ. ಎರಡನೆಯದು, ತನ್ನ ಸಮಾನ ಭಕ್ತರ ಜೊತೆ ಅಥವಾ ಯಾರು ವೈಷ್ಣವರಾಗಿರ್ತಾರೆ ಒಳ್ಳೆ ರೀತಿಯಲ್ಲಿ ಅವರ ಜೊತೆ ಮೈತ್ರಿಯನ್ನು ಬೆಳೆಸ್ಕೊಳ್ತಾನೆ. ಮೂರನೆಯದಾಗಿ ಅವನಿಗೆ ಗೊತ್ತು ಏನು ಯಾರಿಗೆ ಬೋಧನೆಗಳನ್ನು ಮಾಡಬೇಕು, ಯಾರಿಗೆ ಬೋಧನೆಗಳನ್ನು ಮಾಡಬಾರ್ದು. ಆದ್ರಿಂದ ಅವನು ಬೋಧನಾ ಕಾರ್ಯದ ಮೂಲಕ ತನ್ನ ಕೃಪೆಯನ್ನು ಬೇರೆ ಜೀವಾತ್ಮಗಳಿಗೆ ನೀಡ್ತಾನೆ. ಮತ್ತು ನಾಲ್ಕನೆಯ ಅವನು ಅವನ ಸಿಂಪ್ಟಮ್ಸ್ಗಳು ಏನು ಅಂದ್ರೆ, ಅವನು ಯಾರು ದ್ವೇಷಿಯಾಗಿರ್ತಾರೆ ಅವರಿಂದ ದೂರ ಇರ್ತಾನೆ. ಸೊ ಅವನಿಗೆ ಆ ವ್ಯತ್ಯಾಸಗಳನ್ನು ಕಂಡುಹಿಡಿಲಿಕ್ಕೆ ಆ ಸಾಮರ್ಥ್ಯ ಇರುವುದರಿಂದ ಅವನು ತುಂಬಾ ಜಾಗರೂಕತೆಯಿಂದ ಬೋಧನಾ ಕಾರ್ಯಗಳನ್ನು ಮಾಡಬೇಕು. ಈ ಈ ಅಪರಾಧವನ್ನು ಹೆಚ್ಚಾಗಿ ಕನಿಷ್ಠ ಭಕ್ತರು ಅವರು ಬೋಧನಾ ಕಾರ್ಯಗಳನ್ನು ಮಾಡುವಾಗ ಈ ಅಪರಾಧಗಳನ್ನು ಮಾಡುವ ಸಾಧ್ಯತೆ ಇರ್ತದೆ. ಅಂದ್ರೆ ಕನಿಷ್ಠ ಭಕ್ತರು ಬೋಧನೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಮಾಡಬೇಕು. ಸೊ ಅಸೂಯೆ ಮತ್ತು ಮಾತ್ಸರ್ಯ ಇರುವವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಯನ್ನು ಗ್ಲೋರಿಫೈ ಮಾಡಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದಂದ್ರೆ, ಕೆಲವರ ಗುರಿ ಅದು ಕೇವಲ ಕೃಷ್ಣ ಪ್ರೇಮವನ್ನು ಹೊಂದಿರುವುದು ಆಗಿರುವುದಿಲ್ಲ. ಕೆಲವರು ಮೋಸ ಮಾಡಲಿಕ್ಕೆ ಬರ್ತಾರೆ. ಏನು, ಸೋಗು ಹಾಕಿಕೊಂಡು ನಾನು ಸಹ ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡ್ತಾ ಇದ್ದೇನೆ. ನಮ್ಮ ಒಂದು ಸೆಂಟರ್, ಇಸ್ಕಾನ್ ಸೆಂಟರ್ ಅಲ್ಲಿ ಅದೊಂದು ಘಟನೆ ಆಗಿತ್ತು. ಏನು, ಒಬ್ಬ ವ್ಯಕ್ತಿ ನಾನು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇನೆ ಅಂತ ಆಶ್ರಮವನ್ನು ಜಾಯಿನ್ ಮಾಡ್ತಾನೆ. ಒಂದು ಸುಮಾರು ದಿನಗಳ ತನಕ ಅವನು ಕೂಡ ಮಂಗಲಾರತಿ ಇದು ಅಟೆಂಡ್ ಮಾಡುವುದು, ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಮಾಡಿದ ಹಾಗೆ ಮಾಡುವುದು ಎಲ್ಲ ಮಾಡ್ತಾ ಇದ್ದ. ಆದ್ರೆ ಒಂದು ದಿನ ಏನಾಗ್ತದೆ, ಭಕ್ತರ ಯಾವ ಒಳ್ಳೆಯ ಈ ಅಮೂಲ್ಯವಾದ ವಸ್ತುಗಳು ಇದೆ, ಲ್ಯಾಪ್ಟಾಪ್ ಅಥವಾ ಈ ಮೊಬೈಲ್ ಅಥವಾ ಈ ರೀತಿ ಯಾವುದು ಅಮೂಲ್ಯವಾದ ವಸ್ತುಗಳು ಇದೆ, ಇದನ್ನೆಲ್ಲ ಕಳ್ಳತನ ಮಾಡಿ ಅವನು ಓಡಿ ಹೋಗಿಬಿಟ್ಟ. ಈ ರೀತಿಯ ಘಟನೆಗಳು ಕೂಡ ಆಗ್ತದೆ. ಸೊ ಅದರಿಂದ ದಿವ್ಯ ನಾಮವನ್ನು ಕೊಡ್ಬೇಕಾದ್ರೆ, ಎಸ್ಪೆಷಲಿ ಇದು ದೀಕ್ಷಾ ಗುರುಗಳು ಕೊಡ್ಬೇಕಾದ್ರೆ ಅವರು ಜಾಗರೂಕತೆಯಿಂದ ಕೊಡ್ತಾರೆ. ಯಾಕಂದ್ರೆ ಮೋಸದ ಮನೋಸ್ಥಿತಿಯನ್ನು ಇರುವವರು ಕೂಡ ಎಷ್ಟು ಜನರು ಇರ್ತಾರೆ. ಎಲ್ಲರೂ ಒಂದೇ ರೀತಿ ಅಂತ ನಾವು ಭಾವಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವರು ಮೋಸ ಮಾಡುವ ಹಿಡನ್ ಅಜೆಂಡಾಸ್ಗಳು ತುಂಬಾ ಇರ್ತದೆ. ಏನು, ನನ್ನ ದಿನಚರಿ ನಡಿಬೇಕು, ಅಥವಾ ನಾನು ಮೋಸವನ್ನು ಮಾಡಿ ಎಲ್ಲ ಅವರ ಅಮೂಲ್ಯವಾದ ವಸ್ತುಗಳನ್ನು ನಾನು ತೆಗೆದುಕೊಂಡು ಹೋಗ್ಬೇಕು, ಅಥವಾ ನನಗೆ ಬೇರೆಯವರಿಗೆ ನನ್ನ ಸೇವೆಗಳನ್ನು ಮಾಡಬೇಕು. ನಾನು ಒಂದು ಉತ್ತಮ ಭಕ್ತನಾಗಿ ನಟಿಸಿದರೆ ಬೇರೆಯವರು ನನ್ನ ಸೇವೆಗಳನ್ನು ಮಾಡ್ತಾರೆ. ಇಂತಹ ಗುರಿಗಳನ್ನು ಮೇಲೆ ಇಡುವುದು ಕೃಷ್ಣ ಪ್ರೇಮ ಗುರಿ ಅಲ್ಲ. ಇಂತಹ ಸೈಡ್ ಇರುವಂತಹ ಗುರಿಗಳನ್ನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಅದರ ಪ್ರಕಾರ ಜೀವನ ನಡೆಸಲಿಕ್ಕೆ ಹೋಗುವುದು ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೇ ಇರುವುದು. ಸೊ ಈ ರೀತಿಯ ಮನೋಭಾವಗಳನ್ನು ತ್ಯಜಿಸಬೇಕು. ಹರಿನಾಮ ಚಿಂತಾಮಣಿ ಈ ರೀತಿ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಒಂದು ವೇಳೆ ಇಲ್ಲಿ ಹೇಳಿದ್ದಾರೆ, ಹರಿನಾಮ ಚಿಂತಾಮಣಿಯಲ್ಲಿ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಎಸ್ಪೆಷಲಿ ಇದು ಗುರುಗಳಿಗೆ. ಏನು, ಧನ ಮತ್ತು ಅಥವಾ ಭೌತಿಕ ಸಂಪತ್ತಿನ ಆಸೆಯಿಂದ ಗುರು ನಂಬಿಕೆ ಇಲ್ಲದ ವ್ಯಕ್ತಿಗೆ ಆ ನಾಮವನ್ನು ಕೊಟ್ಟರೆ ಆ ನಾಮದ ಮೇಲಿನ ಅಪರಾಧದಿಂದ ಗುರು ನರಕಕ್ಕೆ ಹೋಗಬೇಕಾಗಬಹುದು. ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಯಾಕಂದ್ರೆ ಶಿಷ್ಯನನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾನೆ, ನಿಜವಾಗಿ ಕೃಷ್ಣ ಪ್ರೇಮ ಅವನ ಉದ್ದೇಶ ಇದೆಯೋ ಅದನ್ನು ನೋಡಿ ಕೊಡ್ಬೇಕು. ಇಲ್ಲಿ ಏನು ಹೇಳಿದ್ದಾರೆ, ಕಳ್ಳರು
ವೇಶ್ಯೆಯರು ಅಥವಾ ತಮ್ಮ ಅವರು ತಮ್ಮ ಪಾಪಪೂರ್ಣ ಮೊದಲು ಆಗಿರಬಹುದು, ಆದರೆ ಪಾಪಪೂರ್ಣ ಮನಸ್ಥಿತಿಯನ್ನು ತ್ಯಜಿಸದೆ ಮತ್ತೆ ಮೋಸ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿದ್ರೆ ಅಂತವರಿಗೆ ನಾಮಗಳನ್ನು ನೀಡಬಾರದು. ಈ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳದಿದ್ರೆ ಅಪರಾಧದ ಅಪರಾಧಿಯಾಗಿ ಅವನು ನರಕಕ್ಕೆ ಹೋಗುತ್ತಾನೆ. ಶಿಷ್ಯನು ಅಪರಾಧ ಮಾಡಿದ್ರೆ ಗುರುವು ತನ್ನ ಭಕ್ತಿ ಪ್ರಗತಿಯಲ್ಲಿ ಬಳಲಬೇಕಾಗ್ತದೆ. ಅಂದ್ರೆ ಏನು? ಯಾವಾಗ ಶಿಷ್ಯ ಅವನು ಸರಿಯಾಗಿ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಗಳನ್ನು ಅಥವಾ ಈ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡುವುದಿಲ್ಲ, ಆವಾಗ ಕರ್ಮ ಗುರುವಿಗೆ ಹೋಗುತ್ತದೆ. ಗುರು ಆವಾಗ ಬಳಲಬೇಕಾಗ್ತದೆ ಕರ್ಮದಿಂದ. ಇದು ನಾವು ಎಷ್ಟೊಂದು ಈ ಪ್ರಸ್ತುತ ಇಸ್ಕಾನ್ ಇದರಲ್ಲಿ ನೋಡ್ತೇವೆ ನಾವು, ಯಾವ ರೀತಿ ಕೆಲವು ಗುರುಗಳು ಬಳಲ್ತಾ ಇದ್ದಾರೆ. ಸೊ ಅದರಿಂದ ಶಿಷ್ಯನು ತುಂಬಾ ಜಾಗರೂಕನೇ ಆಗಿ ಇರಬೇಕು. ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಇಲ್ಲದಿದ್ರೆ ಗುರುಗಳು ಸಫರ್ ಆಗ್ಬೇಕಾಗ್ತದೆ. ಇಲ್ಲಿ ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ, ಭಕ್ತರ ಪಾದಗಳಿಗೆ ಭಕ್ತಿಯಿಂದ ಸಂತೋಷವನ್ನು ನೀಡುವವರನ್ನು, ಸಂತೋಷ ಪಡುವವರನ್ನು ಮಾತ್ರ ಪವಿತ್ರ ನಾಮದ ಈ ಸ್ಪರ್ಶ ಮಣಿಯಿಂದ ಅಲಂಕರಿಸಲಾಗುತ್ತದೆ. ಅಂದ್ರೆ ನಾಮವನ್ನು ಯಾರಿಗೆ ನೀಡಬೇಕು? ಯಾರು ಅದನ್ನು ಅಪ್ರಿಶಿಯೇಟ್ ಮಾಡ್ತಾರೆ, ಗೌರವವನ್ನು ನೀಡ್ತಾರೆ, ಅಂತಹ ವ್ಯಕ್ತಿಗಳಿಗೆ ಮಾತ್ರ ನಾಮವನ್ನು ನೀಡಬೇಕು. ಸೊ ಇದು 9ನೇ ಅಪರಾಧ. 10ನೇ ಅಪರಾಧ ಭಗವಂತನ ಪವಿತ್ರ ನಾಮದ ಬಗ್ಗೆ ಇದಲ್ಲ, ಇದು ಸೇವ್ ಆಗ್ಲಿಲ್ಲ ಅನಿಸ್ತಾ ಇದೆಲ್ಲ. ಈ ವಿಷಯದ ಬಗ್ಗೆ ಹಲವು ಸೂಚನೆಗಳನ್ನು ಅರ್ಥ ಮಾಡಿಕೊಂಡ ನಂತರವೂ ಪವಿತ್ರ ನಾಮಗಳ ಜಪದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದದೇ ಇರುವುದು ಮತ್ತು ಭೌತಿಕ ಬಾಂಧವ್ಯಗಳನ್ನು ಕಾಪಾಡಿಕೊಳ್ಳದೆ ಇರುವುದು. ಜಪ ಮಾಡುವಾಗ ಸೊ 10ನೇ ಅಪರಾಧ ಏನು? ಕೃಷ್ಣ ಮತ್ತು ಕೃಷ್ಣನ ದಿವ್ಯ ನಾಮಗಳಲ್ಲಿ ಇನ್ನೂ ನಂಬಿಕೆಗಳನ್ನು ಬೆಳೆಸಿಕೊಳ್ಳುವುದಿಲ್ಲ, ಎಷ್ಟು ವರ್ಷಗಳು ಆದರೂ ಸಹ. ಅಂದ್ರೆ ಏನು? ಭೌತಿಕ ಡಿಸೈರ್ಸ್ಗಳು, ಅಂದ್ರೆ ಭೌತಿಕ ಇಚ್ಛೆಗಳನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗುವುದು. ಇದು ಕಾಣ್ತಾ ಇದೆಯಾ? ಯಾರಾದ್ರೂ ದಯವಿಟ್ಟು ಓದಿ, ಯಾರಾದ್ರೂ. ಖಂಡಿತ ಅಲ್ಲಿಂದ ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತದೆ. ಅದನ್ನು ಇದು ಮಾಡಿದೆ ನಾನು. ಖಂಡಿತ ಶಾಸ್ತ್ರದಲ್ಲಿ ಭಗವಂತನ ಬಳಿಗೆ ಬರಲು ಒಬ್ಬರು ಅರ್ಹತೆಗೆ ಅನುಗುಣವಾಗಿ ವಿವಿಧ ವಿಧಾನಗಳನ್ನು ಉಲ್ಲೇಖಿಸಲಾಗಿದೆ. ಸೀಮಿತ ಸಮಯ ಮತ್ತು ಸ್ಪರ್ಶ ವಸ್ತುಗಳ ಭೌತಿಕ ಪರಿಭಾಷೆಯಲ್ಲಿ ಮಾತ್ರ ಯೋಚಿಸಬಲ್ಲ ಪುರುಷರು ಭಯದಿಂದ ಧಾರ್ಮಿಕ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ. ವಾಸ್ತವವಾಗಿ ಪರಮಾತ್ಮನು ಭಯದಿಂದ ಪರಿಹಾರ ಮಾತ್ರ. ಟ್ರಾನ್ಸ್ಲೇಟ್ ಸರಿಯಾಗಿ ಆಗಿಲ್ಲ. ಸೊ ಮೇ ಬಿ ಆ ವಾಕ್ಯವನ್ನು ಬಿಡಿ ಮಾತಾಜಿ. ಭಗವಂತನ ಪಾದಗಳನ್ನು ಸ್ವೀಕರಿಸಲ್ಲ, ಅಲ್ಲಿಂದ ಓದಿ. ಪಾದಕಮಲಗಳನ್ನು ತೆಗೆದುಕೊಳ್ಳುವ ಮೂಲಕ ಭೌತಿಕ ಸಾಗರವನ್ನು ದಾಟಬಹುದು. ಭಗವಂತನ ಪಾದಗಳನ್ನು ಸ್ವೀಕರಿಸಲು ಭಗವಂತನು ವಿಭಿನ್ನ ವಿಧಾನವನ್ನು ಸೃಷ್ಟಿಸಿದ್ದಾನೆ. ಭೌತಿಕ ಪರಿಕಲ್ಪನೆಯಲ್ಲಿರುವವರಿಗೆ ವಿಧಾನವು ಭೌತಿಕವಾಗಿದೆ. ಅಗ್ನಿಯಜ್ಞಗಳು, ಸ್ನಾನಗಳು, ದಾನಗಳು, ಯೋಗ, ವರ್ಣಾಶ್ರಮ ಕರ್ತವ್ಯಗಳು, ಪವಿತ್ರ ಸ್ಥಳಗಳಿಗೆ ಭೇಟಿ ಪ್ರತಿಜ್ಞೆಗಳು, ಪೂರ್ವಜರ ಪೂಜೆ, ಧ್ಯಾನ, ಜ್ಞಾನ, ಸಂಸ್ಕೃತಿ, ದೇವತೆಗಳ ಪೂಜೆ, ತಪಸ್ಸು ಮತ್ತು ಪ್ರಾಯಶ್ಚಿತದಂತಹ ಎಲ್ಲಾ ಚಟುವಟಿಕೆಗಳು ಸೀಮಿತ ಭೌತಿಕ ಗುರಿಗಳಿಗಾಗಿ ಸಂಪೂರ್ಣವಾಗಿ ಭೌತಿಕ ಅಂಶಗಳನ್ನು ಬಳಸುತ್ತವೆ. ಆದರೆ ಈ ಭೌತಿಕ ಧಾರ್ಮಿಕ ಚಟುವಟಿಕೆಗಳು ಅಂತಿಮವಾಗಿ ಭಕ್ತಿಗೆ ಬರಲು ಒಂದು ಸಾಧನವಾಗಿದೆ. ನಂತರ ಭಕ್ತಿಯನ್ನು ಪಡೆದ ನಂತರ ಒಬ್ಬರು ಭೌತಿಕ ತಾತ್ಕಾಲಿಕ ವಿಧಾನಗಳನ್ನು ತಿರಸ್ಕರಿಸುತ್ತಾರೆ ಮತ್ತು ಭಕ್ತಿಯಲ್ಲಿ ಮಾತ್ರ ತೊಡಗುತ್ತಾರೆ. ಇದು ಪೂರ್ಣ ಆನಂದ ಅಥವಾ ಪ್ರೇಮ ಜೀವನದ ಗುರಿ. ಇಲ್ಲಿ ನಾವು ಭಕ್ತಿ ಮತ್ತು ಧಾರ್ಮಿಕ ಚಟುವಟಿಕೆಗಳ ನಡುವಿನ ವ್ಯತ್ಯಾಸವನ್ನು ನೋಡಬಹುದು. ಭೌತಿಕ ವಸ್ತುಗಳು ಮತ್ತು ಸಮಯವು
ನಿಜವಾದ ನಿಜವಾದ ಆನಂದದಿಂದ ಮುಕ್ತವಾಗಿದೆ. ಧಾರ್ಮಿಕ ಚಟುವಟಿಕೆಯಿಂದ ಬರುವ ಎಲ್ಲಾ ಚಟುವಟಿಕೆ ಮತ್ತು ಪ್ರತಿಫಲವು ಭೌತಿಕವಾಗಿದೆ ಮತ್ತು ಆಧ್ಯಾತ್ಮಿಕ ಪ್ರೇಮದ ಗುರಿಯತ್ತ ಪ್ರಗತಿ ನಿಧಾನವಾಗಿರುತ್ತದೆ. ಧನ್ಯವಾದಗಳು. ನಿಧಾನವಾಗಿರುತ್ತದೆ. ಸಾಧನ ಮತ್ತು ಸಾಧನ ಮತ್ತು ಅಂತ್ಯದ ಬಗ್ಗೆ ಅಂತರವಿದೆ. ಅಂದ್ರೆ ಏನು ಅಂದ್ರೆ, ಈಗ ಉದಾಹರಣೆಗೆ ಎಷ್ಟೊಂದು ಧಾರ್ಮಿಕ ಕಾರ್ಯಗಳು, ನಮ್ಮ ಫ್ಯಾಮಿಲಿ ಅಬ್ಲಿಗೇಷನ್ಸ್ಗಳು ಇರಬಹುದು. ವರ್ಣಾಶ್ರಮದ ಪ್ರಕಾರ ನಮಗೆ ಎಷ್ಟೊಂದು ಫ್ಯಾಮಿಲಿ ಅಬ್ಲಿಗೇಷನ್ಸ್ಗಳು ಇರ್ತದೆ. ಯಾವ್ದ್ಯಾವುದು? ಕೆಲವು ದೇವಿ ದೇವತೆಗಳ ನಾವು ಪೂಜೆಗಳನ್ನು ಮಾಡಬೇಕಾಗಬಹುದು, ಅಥವಾ ಕೆಲವು ಯಜ್ಞಗಳನ್ನು ಮಾಡಬೇಕಾಗಬಹುದು, ಅಥವಾ ಫ್ಯಾಮಿಲಿ ಸಂಸ್ಕಾರದ ಪ್ರಕಾರ, ಸಂಸ್ಕೃತಿಯ ಪ್ರಕಾರ ಕೆಲವು ಪ್ರಾಯಶ್ಚಿತ್ತ, ಕೆಲವು ಶ್ರಾದ್ದ, ಈ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗಬಹುದು. ಆದ್ರೆ ಆ ಕಾರ್ಯಚಟುವಟಿಕೆಗಳು ಅಂತಿಮವಾಗಿ ನಮ್ಮನ್ನು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನು ಮಾಡಬೇಕು. ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಸಹ ಎಷ್ಟೊಂದು ಸಲ ನಾವು ನೋಡಿದ್ದೇವೆ. ಏನು? ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟೀಸ್ಗಳು, ನಿಯತ ಕರ್ಮಗಳು ಏನಿದೆ, ಅದು ನಮ್ಮನ್ನು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನು ಮಾಡಬೇಕು. ಆದ್ರೆ ಕೆಲವು ವ್ಯಕ್ತಿಗಳು ಬರೇ ಆ ಧಾರ್ಮಿಕ ಚಟುವಟಿಕೆಗಳನ್ನೇ ಆ ಅತ್ಯುನ್ನತವಾದ ಗುರಿಯನ್ನಾಗಿ ಮಾಡಿಕೊಂಡು ಬಿಡ್ತಾರೆ, ಭಕ್ತಿಯನ್ನು ಸೈಡ್ ಲೈನ್ ಮಾಡ್ತಾರೆ. ಇದು ಆರಂಭದಲ್ಲಿ ನಡೆದಾಗ ಭಕ್ತರು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ನನ್ನ ಗುರಿ ಏನಿದೆ ಅದು ಕೃಷ್ಣ ಪ್ರೇಮವೇ ಇದೆ. ನಾನು ದೇವಿ ದೇವತೆಗಳನ್ನು ಪೂಜೆ ಮಾಡ್ತೇನೆ, ಯಾಕೆಂದ್ರೆ ನನ್ನ ಕೆಲವು ನಿಯತ ಕರ್ತವ್ಯಗಳು, ನಿಯತ ಪ್ರಿಸ್ಕ್ರೈಬ್ ಡ್ಯೂಟೀಸ್ಗಳು ಇದೆ. ಆದ್ರೆ ನನ್ನ ಅಂತಿಮವಾದ ಗುರಿ ಕೃಷ್ಣ ಪ್ರೇಮನೇ ಇದೆ. ಈ ದೇವತೆಗಳು ನನಗೆ ಸಹಾಯ ಮಾಡ್ತಾರೆ ನನ್ನ ಭಕ್ತಿ ಸೇವೆಯಲ್ಲಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ. ಮತ್ತು ಈ ದೇವತೆಗಳು ಯಾರು? ಕೃಷ್ಣನ ಸೇವಕರು ಆಗಿದ್ದಾರೆ. ಸೊ ಆದ್ರಿಂದ ಈ ವ್ರತಗಳನ್ನು, ಈ ಧಾರ್ಮಿಕ ಕಾರ್ಯಚಟುವಟಿಕೆಗಳನ್ನು ನಾನು ಮಾಡ್ತೇನೆ. ಆದ್ರೆ ನನಗೆ ಪ್ರಾರ್ಥನೆ ಏನಿರ್ತದೆ, ನನಗೆ ಕೃಷ್ಣ ಪ್ರೇಮದ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನು ಮಾಡು. ಈ ರೀತಿಯ ಮನೋಭಾವವನ್ನು ಹೊಂದಿರಬೇಕು. ಆವಾಗ ಏನಾಗ್ತದೆ? ಪೂರ್ಣ ಆನಂದ ಅಥವಾ ಪ್ರೇಮ ಜೀವನದ ಗುರಿ ಅಂದ್ರೆ ಏನು? ಇದು ಹರಿನಾಮ ಚಿಂತಾಮಣೆಯಲ್ಲಿ ಹೇಳಿದ್ದಾರೆ. ಏನು? ನಾವು ತಾತ್ಕಾಲಿಕವಾದ ಧಾರ್ಮಿಕ ವಿಧಾನಗಳು ಅದು ನಮ್ಮ ಭಕ್ತಿ ಸೇವೆಯಿಂದ ಆಗ್ತಾ ಇದ್ರೆ, ಅಂದ್ರೆ ಭಕ್ತಿ ಸೇವೆಗೆ ಅದು ಅಡಚಣೆ ಆಗ್ತಾ ಇದೆ, ಅದನ್ನು ತಿರಸ್ಕರಿಸಬೇಕು. ಆದ್ರೆ ಅದು ನಮಗೆ ಭಕ್ತಿ ಸೇವೆಯಲ್ಲಿ ಪೂರಕವಾಗಿದೆ, ಭಕ್ತಿ ಸೇವೆ ಕೃಷ್ಣ ಪ್ರೇಮವನ್ನು ಪಡೀಲಿಕ್ಕೆ ನಮ್ಗೆ ಸಹಾಯ ಮಾಡ್ತಾ ಇದೆ, ಆವಾಗ ಅದನ್ನು ತುಂಬು ಹೃದಯದಿಂದ ನಾವು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಅದನ್ನು ನಾವು ಏನು ನಮ್ಮ ಒಂದು ಸ್ಟೆಪ್ಪಿಂಗ್ ಸ್ಟೋನ್, ಏನು? ಭಕ್ತಿ ಸೇವೆಯಲ್ಲಿ ನಾನು ಮುಂದುವರಿತೇನೆ. ಅನುಕೂಲಸ್ಯ ಸಂಕಲ್ಪ, ಪ್ರತಿಕೂಲಸ್ಯ ವರ್ಜನಂ. ಆಮೇಲೆ ಭಕ್ತಿಯನ್ನು ಮಾಡಬೇಕಾದ್ರೆ ಏನು, ಭೌತಿಕ ಆಸೆಗಳು ನಮ್ದು ತುಂಬಾ ಇರ್ತದೆ. ನಾವು ಭಕ್ತಿಗೆ ಮಾರ್ಗಕ್ಕೆ ಬರಬೇಕಾದ್ರೆ ನನಗೆ ಆನಿಯನ್ ಗಾರ್ಲಿಕ್ ತಿನ್ಬೇಕು, ಕೆಲವರು ಮಾಂಸಗಳನ್ನು ತಿನ್ನಬಹುದು, ಅಥವಾ ಸಿಗರೇಟ್ಗಳನ್ನು ಸೇದಬಹುದು, ಅಥವಾ ಎಷ್ಟೊಂದು ಭೌತಿಕ ಆಸೆಗಳು ಇರಬಹುದು. ಆದ್ರೆ ನಾವು ಶುದ್ಧವಾದ ಸ್ತರಕ್ಕೆ ಬರಬೇಕಾದ್ರೆ ಕ್ರಮೇಣವಾಗಿ ನಾವು ಪ್ರಗತಿಯನ್ನು ಹೊಂದಬೇಕು. ನಾಲ್ಕು ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡುವುದು, ಅಥವಾ ಶುದ್ಧವಾದ ರೀತಿಯಲ್ಲಿ ಜೀವನವನ್ನು ನಡೆಸುವುದು. ಈ ರಜೋಗುಣ ತಮೋಗುಣದ ಆಕ್ಟಿವಿಟೀಸ್ಗಳು ಎಷ್ಟೊಂದು ಇರ್ತದೆ. ಯಾಕಂದ್ರೆ ರಜೋಗುಣದ ಚಲನಚಿತ್ರಗಳು ಇರಬಹುದು, ಅಥವಾ ರಜೋಗುಣದ ಆಹಾರಗಳು, ತಮೋಗುಣದ ಆಹಾರಗಳು. ಇದೆಲ್ಲ ಆರಂಭಿಕ ಸಂದರ್ಭಗಳಲ್ಲಿ ನಾವು ಭಕ್ತಿ ಸೇವೆಗೆ ಬಂದಾಗ ಒಂದೇ ಸಲ ಕೆಲವರಿಗೆ ಬಿಡ್ಲಿಕ್ಕೆ ಕಷ್ಟ ಆಗ್ಬೋದು, ಅದು ಅರ್ಥ ಆಗ್ತದೆ. ಆದ್ರೆ ವರ್ಷಾನುಗಟ್ಲೆ ಅದನ್ನೇ ನಾವು ಮೇಂಟೈನ್ ಮಾಡ್ತಾ ಇದ್ರೆ ಅದು, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅದು ಒಂದು ಅಪರಾಧ ಆಗ್ತದೆ. ಯಾಕಂದ್ರೆ ಟು ಮೇಂಟೈನ್ ದ ಮೆಟೀರಿಯಲ್ ಡಿಸೈರ್ಸ್ ಈವನ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಸೋ ಮೆನಿ ಇನ್ಸ್ಟ್ರಕ್ಷನ್ಸ್ ಆನ್ ದಿಸ್ ಮ್ಯಾಟರ್. ಅಂದ್ರೆ ಏನು?
ಇದರ ಬಗ್ಗೆ ಪ್ರವಚನಗಳನ್ನು ಕೇಳ್ತಾ ಇರ್ತೇವೆ, ಬೋಧನೆಗಳನ್ನು ಕೇಳ್ತಾ ಇರ್ತೇವೆ, ಆದರೂ ಸಹ ಮತ್ತೆ ಇಂತಹ ಪಾಪ ಕಾರ್ಯಗಳನ್ನು ಮಾಡುವುದು, ಭೌತಿಕ ಆಸೆಗಳನ್ನು ಬೆಳೆಸ್ಕೊಂಡು ಹೋಗುವುದು, ಆವಾಗ ಅದು ಅಪರಾಧವಾಗ್ತದೆ. ಸೊ ಒನ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಯಾಕಂದ್ರೆ ನಾವು ಯಾಕೆ ಅದು ಅಪರಾಧ ಆಗ್ತದೆ ಅಂದ್ರೆ, ನಾವು ಭಗವಂತನಿಗೆ ಏನು ಹೇಳ್ತಾ ಇದ್ದೇವೆ, ಒಂದು ಕಡೆಯಲ್ಲಿ ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೇನೆ, ಅಟ್ ದ ಸೇಮ್ ಟೈಮ್ ನಾನು ಭೌತಿಕ ಆಸೆಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಅದರಿಂದ ಶುದ್ಧೀಕರಣ ಆಗ್ಬೇಕಾದ್ರೆ, ಈಗ ಪೆಟ್ರೋಲ್ ಇದೆ, ಪೆಟ್ರೋಲ್ ಹಾಕಿ ಅದಕ್ಕೆ ಸ್ವಲ್ಪ ಬೆಂಕಿಯನ್ನು ಹಾಕ್ಬೇಕಾದ್ರೆ ಮತ್ತೆ ಪೆಟ್ರೋಲ್ ಸುರಿತಾ ಇರುವುದು ಒಂದು ಕಡೆಯಿಂದ, ಮತ್ತೆ ಇನ್ನೊಂದು ಕಡೆಯಿಂದ ನೀರನ್ನು ಸಹ ಹಾಕ್ತಾ ಇರುವುದು. ಆವಾಗ ಏನಾಗ್ತದೆ, ಅದು ಪೆಟ್ರೋಲ್ಗಳನ್ನು ಹಾಕಿ ಮತ್ತೆ ನೀರನ್ನು ಹಾಕಿದಾಗ ಪೆಟ್ರೋಲ್ ಸ್ವಲ್ಪ ಉರಿತದೆ, ಮತ್ತೆ ನಂದಿ ಹೋಗ್ತದೆ, ಉರಿತದೆ, ನಂದಿ ಹೋಗ್ತದೆ. ಸೊ ಆ ರೀತಿ ಆದಾಗ ಏನಾಗ್ತದೆ, ನಮ್ದು ಭಕ್ತಿ ಸೇವೆಯಲ್ಲಿ ಜಾಸ್ತಿ ಮುಂದುವರಿಲಿಕ್ಕೆ ಆಗುದಿಲ್ಲ. ಭಗವಂತನಿಗೆ ನಾವು ಏನ್ ತೋರಿಸ್ತಾ ಇದ್ದೇವೆ, ನಾನು ಅಷ್ಟು ಗಂಭೀರನಾಗಿ ಇಲ್ಲ, ಗಂಭೀರತೆಯಿಂದ ನಾನೇನು ಜಸ್ಟ್ ಇನ್ನು ಭೌತಿಕ ಆಸೆಗಳನ್ನು ಬೇಕು, ಭೌತಿಕ ಮನಸ್ಥಿತಿಗಳು ಬೇಕು. ಸೊ ಅದು ಭಗವಂತನಿಗೆ ಇಷ್ಟ ಆಗುವುದಿಲ್ಲ, ಹರೇ ಕೃಷ್ಣ ಮಹಾಮಂತ್ರ ದಿವ್ಯ ನಾಮಕ್ಕೆ ಇಷ್ಟ ಆಗುವುದಿಲ್ಲ. ಸೊ ಆದ್ರಿಂದ ಇದೊಂದು ಅಪರಾಧ ಆಗ್ತದೆ. ಆಮೇಲೆ ಇನ್ನೊಂದು ಅಂದ್ರೆ ಜ್ಞಾನ, ಕರ್ಮ, ಇದು ಇಂಪರ್ಸನಾಲಿಸಮ್, ಮಾಯಾವಾದ. ಭಕ್ತಿ ಸೇವೆಗೆ ಬಂದ ನಂತರನೂ ಕೂಡ ಜ್ಞಾನ ಭಕ್ತಿಗಿಂತ ಉತ್ತಮ ಅಂತ ಹೇಳುವುದು, ಅಥವಾ ಕರ್ಮ ಏನು ವರ್ಕ್ ಈಸ್ ವರ್ಷಿಪ್, ಕರ್ಮ ಭಕ್ತಿಗಿಂತ ಉತ್ತಮ, ಈ ರೀತಿ ಹೇಳಿ ಜ್ಞಾನ ಮತ್ತು ಕರ್ಮಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡುವುದು ಭಕ್ತಿಗಿಂತ. ಆ ರೀತಿ ಎಲ್ಲ ಮಾಡಿದಾಗ ಅಪರಾಧ ಆಗ್ತದೆ. ಸೊ ದಯವಿಟ್ಟು ಓದಿ ಇದನ್ನು. ಯಾರು ಓದ್ಲಿಲ್ಲ, ಓದಿ. ಯಾರು? ಸರಸ್ವತಿ ಮಾತಾಜಿ ಓದ್ತೀರಾ? ಬೇರೆ ಯಾರಾದ್ರೂ ಓದುದಿದ್ರೆ ಓದಿ ದಯವಿಟ್ಟು. ಇದು ಎಲ್ಲಿಂದ? ಇದು ಒಬ್ಬರು ತಮ್ಮ ಈ ಅಪರಾಧವನ್ನು ಮಾಡಿ ಪರಿಹಾರವನ್ನು ಬಯಸಿದರೆ ಅವರ ಉತ್ತಮ ಸಹವಾಸವನ್ನು ಹುಡುಕಬೇಕು ಮತ್ತು ತಮ್ಮ ಬುದ್ಧಿಶಕ್ತಿಯ ಶುದ್ಧೀಕರಿಸಿಕೊಳ್ಳಬೇಕು. ಜಾತಿಭ್ರಷ್ಟರು ಶುದ್ಧ ನಾಮಕ್ಕೆ ಶರಣಾದರೆ ಅವರು ಸ್ವತಃ ಶುದ್ಧೀಕರಣಕ್ಕಾಗಿ ಅವರು ತಮ್ಮ ಪಾದದ ಧೂಳನ್ನು ದೇಹದ ಮೇಲೆ ಹಚ್ಚಿಕೊಳ್ಳಬೇಕು. ಅವರ ಆಹಾರದ ಅವಶೇಷಗಳನ್ನು ತಿನ್ನಬೇಕು ಮತ್ತು ಅವರ ಪಾದದ ನೀರನ್ನು ಕುಡಿಯಬೇಕು. ಈ ರೀತಿಯಲ್ಲಿ ಒಬ್ಬನು ಅದೇ ರೀತಿ ಶುದ್ಧ ನಾಮವನ್ನು ಪಡೆಯಬಹುದು. ಇದಕ್ಕೆ ಉದಾಹರಣೆ ಹರಿದಾಸ ಹೇಳಿದರು, ನಾನು ಭೌತಿಕ ಮನಸ್ಸಿನವನಾಗಿದ್ದೇನೆ ಮತ್ತು ನಾನು ಹಾಡುತ್ತೇನೆ, ಆದರೆ ನನಗೆ ನಾಮದ ಟೋಪಲ್ ಸಿಗುವುದಿಲ್ಲ. ಸರಿಯಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ. ಓಕೆ. ಓ ಕರ್ತನೆ, ಸಿಗುವುದಿಲ್ಲ. ಓ ಕರ್ತನೆ, ಕರುಣಾಮಯಿಯಾಗಿರಿ ಮತ್ತು ನಾಮದ ರೂಪವನ್ನು ನನ್ನ ನಾಲಿಗೆಯ ಮೇಲೆ ನೃತ್ಯ ಮಾಡಿ ನನ್ನನ್ನು ಭೌತಿಕ ಕ್ಷೇತ್ರದಲ್ಲಿ ಅಥವಾ ಆಧ್ಯಾತ್ಮಿಕ ಆಕಾಶದಲ್ಲಿ ಇರಿಸಿ. ಆದರೆ ನೀನು ನನ್ನನ್ನು ಎಲ್ಲೆಲ್ಲಿ ಇರಿಸಿದರೂ ನಾಮದ ಅಮೃತವನ್ನು ನನಗೆ ಕೊಡು. ಲೋಕದ ಜನರಿಗೆ ಪವಿತ್ರ ನಾಮವನ್ನು ನೀಡಲು ನೀವು ಲೋಕದಲ್ಲಿ ಕಾಣಿಸಿಕೊಂಡಿದ್ದೀರಿ. ದಯವಿಟ್ಟು ಓದ್ಲ ಪ್ರಭುಜಿ? ಇರ್ಲಿ ಪ್ರಭುಜಿ, ಸರಿಯಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಹರಿನಾಮ ಚಿಂತಾಮಣಿ ಪುಸ್ತಕದಿಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಸರಿಯಾಗಿ ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ. ಸೊ ಇದ್ರ ತಾತ್ಪರ್ಯ ಅಂದ್ರೆ ಏನು? ಶುದ್ಧವಾದ ಭಕ್ತರ ಸಂಘವನ್ನು ಹುಡುಕ್ಬೇಕು. ಯಾರು ಭೌತಿಕ ಆಸೆಗಳಿಂದ ಮುಕ್ತರಾಗಿದ್ದಾರೆ, ಭೌತಿಕ ಆಸೆಗಳಿಂದ ಮುಕ್ತರಾಗಿರುವಂತಹ ಭಕ್ತರ ಸಂಘವನ್ನು ಮಾಡಿ 3 ವಿಷಯಗಳನ್ನು ಅವರಿಗೆ ಹೇಗೆ ಸೇವೆಗಳನ್ನು ಮಾಡಬೇಕು, ಶುದ್ಧ ಭಕ್ತರ ಸೇವೆಗಳನ್ನು, ಶುದ್ಧ ಭಕ್ತರ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡುವುದು, ಅಥವಾ ಅವರ ಪಾದವನ್ನು ತೊಳೆದು ಆ ನೀರನ್ನು ಕುಡಿಯುವುದು, ಅವರಿಗೆ ಸ್ವತಃ ಫಿಸಿಕಲಿ ಸರ್ವಿಸಸ್ಗಳನ್ನು ಮಾಡುವುದು. ಶುದ್ಧ ಭಕ್ತರ ಸೇವೆಗಳನ್ನು ಮಾಡಿದ್ರೆ ನಾವು ಕೂಡ ಶುದ್ಧ ಭಕ್ತರಾಗ್ಬೋದು.
ಮಹತ್ಸೇವಂ ದ್ವಾರಂ ಆಹುರ್ ವಿಮುಕ್ತೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಭಾಗವತಂ ಕ್ಲಿಯರ್ ಆಗಿ ಹೇಳ್ತದೆ ಏನು, ನಾವು ಶುದ್ಧ ಭಕ್ತರ ಸೇವೆಗಳನ್ನು ಮಾಡ್ಬೇಕು. ಸೊ ಇದರ ತಾತ್ಪರ್ಯ ಏನು ಅಂದ್ರೆ, ನಮ್ಗೆ ತುಂಬಾ ಭೌತಿಕ ಆಸೆಗಳು ಇರ್ತದೆ, ಆದ್ರೆ ಆ ಭೌತಿಕ ಆಸೆಗಳಿಂದ ನಾವು ಮುಕ್ತರಾಗ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಇಯರ್ ಬೈ ಇಯರ್, ಅಂದ್ರೆ ವರ್ಷ ಕಳೆದ ಹಾಗೆ, 5 ವರ್ಷ ಆಯ್ತು, 6 ವರ್ಷ ಆಯ್ತು, 8 ವರ್ಷ ಆಯ್ತು, ಒಂದೇ ರೀತಿಯ ಭೌತಿಕ ಆಸೆಗಳನ್ನು ಮತ್ತೆ ಬೆಳೆಸ್ಕೊಂಡು ಹೋಗ್ತಾ ಇದ್ದು ಏನು ಪ್ರಗತಿಯನ್ನೇ ಹೊಂದುತ್ತಾ ಇಲ್ಲ. ಇನ್ನು ಕೇವಲ ಅದು 10 ವರ್ಷ 20 ವರ್ಷಗಳು ಆದ್ರೂ ಸಹ ಅದು ಮಾಡಿದ್ದನ್ನೇ ಮತ್ತೆ ಮಾಡ್ಕೊಂಡು ಹೋಗುವುದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾಗ ಅದು ಅಪರಾಧ ಆಗ್ತದೆ ಹೋಲಿ ನೇಮ್ಗೆ. ಯಾಕಂದ್ರೆ ಜಪವನ್ನು ಮಾಡ್ತಾ ಇದ್ದೇವೆ, ಆದರೆ ಭೌತಿಕ ಆಸೆಗಳಿಂದ ಮುಕ್ತರಾಗ್ಲಿಕ್ಕೆ ಅಥವಾ ಪ್ರಗತಿಯನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆವಾಗ ನಾವು ಏನ್ ಮಾಡ್ಬೇಕು, ವೈಷ್ಣವರ ಸೇವೆಗಳನ್ನು ಮಾಡಬೇಕು, ಶುದ್ಧ ಭಕ್ತರ ಸಂಘ ಮಾಡಿ ಅವರ ಸೇವೆಗಳನ್ನು ಮಾಡಿದಾಗ ಏನಾಗ್ತದೆ, ನಮ್ಮ ಹೃದಯದಲ್ಲಿರುವಂತಹ ಭೌತಿಕ ಆಸೆಗಳು ಕ್ರಮೇಣವಾಗಿ ಹೋಗ್ತದೆ. ಸೇವೆಗಳಲ್ಲಿ ಯಾವ ರೀತಿ ಸೇವೆ, ಡೈರೆಕ್ಟ್ ಆಗಿ ನಾವು ಫಿಸಿಕಲ್ ವಪು ಸೇವೆಗಳನ್ನು ಮಾಡಬಹುದು ಇಲ್ಲಿ ಹೇಳಿದ ಹಾಗೆ, ಅಥವಾ ನಾವು ವಾಣಿ ಸೇವೆಗಳನ್ನು ಮಾಡಬಹುದು. ವಾಣಿ ಸೇವೆಗಳು ಅಂದ್ರೆ ಹೇಗೂ, ನಮಗೆ ಕೆಲವು ಭಕ್ತರು ಸ್ಫೂರ್ತಿಯನ್ನು ನೀಡ್ತಾರೆ, ಅಥವಾ ಕೆಲವರು ಶಿಕ್ಷಾ ಗುರುಗಳು ಇರ್ತಾರೆ, ಅಥವಾ ದೀಕ್ಷಾಗುರು, ನಮ್ಮ ದೀಕ್ಷಾಗುರುಗಳು ಇರ್ತಾರೆ. ಅವರ ಶ್ರೀಮದ್ ಭಾಗವತ ಭಗವದ್ಗೀತೆ ಪ್ರವಚನಗಳನ್ನು ನಾವು ಕೇಳಬೇಕು, ಮತ್ತು ಅವರ ಭಾವಗಳನ್ನು, ಶೀಲಾ ಪ್ರಭುಪಾದರ ಭಾವ ಏನು, ಅವರು ನಮಗೆ ಏನನ್ನು ಕಲಿಸಿಕೊಟ್ರು, ನಮಗೆ ಹೇಗೆ ಶುದ್ಧ ಭಕ್ತಿಯನ್ನು ಪಡೀಲಿಕ್ಕೆ ಅವರು ತಮ್ಮ ಪುಸ್ತಕಗಳಲ್ಲಿ ಭಕ್ತಿ ವೇದಾಂತ ಪರ್ಪಟ್ಗಳಲ್ಲಿ ವಿವರಿಸಿದ್ದಾರೆ. ಅವರ ಭಾವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡುವುದು, ಅವರ ಪುಸ್ತಕಗಳನ್ನು ಓದುವುದು. ಮತ್ತು ಶುದ್ಧ ಭಕ್ತರು ಯಾವಾಗ ದೇವಸ್ಥಾನಕ್ಕೆಲ್ಲ ಬರ್ತಾರೆ, ಅಡ್ವಾನ್ಸ್ ಡಿವೋಟೀಸ್ಗಳು, ಸೀನಿಯರ್ ಡಿವೋಟೀಸ್ಗಳು, ಅಂತಹವರ ಸಂಘಗಳನ್ನು ಪಡೆದು ಅವರಿಗೆ ಆದಷ್ಟು ಸೇವೆಗಳನ್ನು ಮಾಡುವುದು. ಇದನ್ನು ಮಾಡಿದಾಗ ಏನಾಗ್ತದೆ, ನಮ್ಮ ಹೃದಯದಲ್ಲಿರುವಂತಹ ಭೌತಿಕ ಆಸೆಗಳು ಅದು ಕ್ರಮೇಣವಾಗಿ ಹೋಗ್ತದೆ. ಆವಾಗ ನಮ್ಗೆ ಈ ಅಪರಾಧದಿಂದ ಮುಕ್ತರಾಗ್ಲಿಕ್ಕೆ ಸಹಾಯ ಆಗ್ತದೆ. ಮತ್ತು ನಾವು ಅಪರಾಧಗಳನ್ನು ಹೇಳ್ಬೇಕಾದ್ರೆ ಹೇಳ್ತೇವೆ, ಇಟ್ ಈಸ್ ಆಲ್ಸೋ ಆನ್ ಒಫೆನ್ಸ್ ಟು ಬಿ ಇನ್ಅಟೆಂಟಿವ್ ವೈಲ್ ಚಾಂಟಿಂಗ್. ಅಂದ್ರೆ ಏನು, ಪವಿತ್ರ ನಾಮವನ್ನು ಜಪಿಸುವಾಗ ಅಜಾಗರೂಕತೆಯಿಂದ ಮತ್ತು ಏಕಾಗ್ರ ಚಿತ್ತತೆ ಇಲ್ಲದೆ ಜಪವನ್ನು ಮಾಡುವುದು ಕೂಡ ಒಂದು ಅಪರಾಧ. ಟು ಬಿ ಇನ್ಅಟೆಂಟಿವ್ ವೈಲ್ ಚಾಂಟಿಂಗ್ ದ ಹೋಲಿ ನೇಮ್. ಅಂದ್ರೆ ಇದನ್ನು ಯಾರಾದ್ರೂ ಓದಿ ದಯವಿಟ್ಟು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಸೆಕ್ಷನ್ ಸರಿಯಾಗಿ ಇದನ್ನು ವಿಶ್ಲೇಷಣೆ ಮಾಡೋಣ, ಇದನ್ನು ಓದಿ. ಇದು ಕೂಡ ಒಂದು ಅಪರಾಧ. ಪ್ರಭುಜಿ, ಪವಿತ್ರ ನಾಮವನ್ನು ಜಪಿಸುವಾಗ ಅಜಾಗರೂಕರಾಗಿರುವುದು ಎಲ್ಲ ಅಪರಾಧಗಳಿಗೆ ಮೂಲ. ನೀವು ಈ ಅಪರಾಧದಿಂದ ಹೊರಬಂದರೆ ಶೀಘ್ರದಲ್ಲಿಯೇ ನೀವು ಇತರ ಅಪರಾಧಿಗಳಿಂದಲೂ ಹೊರಬರುತ್ತೀರಿ. ಅಂದ್ರೆ ಏನು ಅರ್ಥ, ಈ ಅಪರಾಧ ನಾವು ಏಕಾಗ್ರ ಚಿತ್ತತೆ ಇಲ್ಲದೆ ಮಾಡುವಂತಹ ಅಪರಾಧ ಏನಿದೆ, ಇದನ್ನು ಇನ್ಅಟೆಂಟಿವ್ ಆಗಿ ಜಪವನ್ನು ಮಾಡಿದ್ರೆ ಇದು ಎಲ್ಲಾ ಬೇರೆ ಅಪರಾಧಗಳು ಕೂಡ ನಮ್ಮ ಕೈಯಿಂದ ಆಗ್ತದೆ. ಆದ್ರೆ ನಾವು ಈ ಒಂದು ಅಪರಾಧ ಅಂದ್ರೆ ಏನು, ಏಕಾಗ್ರ ಚಿತ್ತತೆಯಿಂದ ಜಪ ಮಾಡಿದ್ರೆ ಬೇರೆ ಅಪರಾಧಗಳಿಂದಲೂ ಹೊರಗೆ ಬರಲಿಕ್ಕೆ ಸಹಾಯ ಆಗ್ತದೆ. ಸೊ ಅದಕ್ಕಾಗಿ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಸಹ ನಾವು ಡಿಸ್ಕಸ್ ಮಾಡಿದ್ದೇವೆ. ಏನು, ಪ್ರಪ್ರಥಮವಾಗಿ ನಮ್ಮ ಪ್ರಥಮ ಹೆಜ್ಜೆ ಜಪವನ್ನು ಇಂಪ್ರೂವ್ ಮಾಡುವಾಗ ಏನು, ನಾವು ಏಕಾಗ್ರ ಚಿತ್ತತೆಯಿಂದ ಜಪ ಮಾಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ಪ್ರಯತ್ನ ಮಾಡಿ ಮಾಡ್ಬೇಕು ನಾವು. ಏನು, ಆದಷ್ಟು ಪ್ರತಿದಿನ ಪ್ರತಿ ಮಾಲೆಯನ್ನು ಜಪ ಮಾಡಬೇಕಾದ್ರೂ ಕೂಡ ನಾವು ಏಕಾಗ್ರ ಚಿತ್ತತೆಯಿಂದ ಜಪ ಮಾಡಬೇಕು. ಮತ್ತು ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಈ 16 ಮಾಲೆಗಳನ್ನು ಅಥವಾ 20 ಮಾಲೆಗಳನ್ನು 25 ಮಾಲೆಗಳನ್ನು ಅಥವಾ 2, 3, 4 ಮಾಲೆಗಳು ಎಷ್ಟೇ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತೇನೆ, ಆ ಜಪ ಮಾಡುವ ಸಮಯ ಅದು ನಾನು ಮತ್ತು ರಾಧಾಕೃಷ್ಣರು,
ಅವರ ಜೊತೆ ನನ್ನ ಇರುವಂತಹ ವೈಯಕ್ತಿಕವಾದ ಸಮಯ. ನಾನು ಇದು ಬೇರೆಯವರಿಗೆ ನೀಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ನನ್ನ ಆಫೀಸ್ ಬಗ್ಗೆ ಆಲೋಚನೆ ಮಾಡುವುದು, ನನ್ನ ಕುಕಿಂಗ್ ಬಗ್ಗೆ ಆಲೋಚನೆ ಮಾಡುವುದು, ಅಥವಾ ನಾನು ಅಲ್ಲಿ ಬೇರೆ ಸಿಟಿಗೆ ಹೋಗ್ಬೇಕು, ಅಥವಾ ನನಗೆ ಬೇರೆ ಬೇರೆ ಕೆಲಸಗಳು ಇದೆ, ಅದರ ಬಗ್ಗೆ ಆಲೋಚನೆ ಮಾಡುವುದು. ಈ ರೀತಿ ಮಾಡುವಂತಹ ಸಮಯ ಅಲ್ಲ ಜಪ ಮಾಡುವ ಸಮಯ. ಜಪ ಮಾಡುವ ಸಮಯ ಅಂದ್ರೆ ನಾನು ಮತ್ತು ರಾಧಾಕೃಷ್ಣರು ಇಷ್ಟೇ. ಅದಕ್ಕೆ ನನ್ನ ಪ್ರೀತಿಪೂರ್ವಕವಾದ ಸೇವೆಯನ್ನು ರಾಧಾಕೃಷ್ಣರಿಗೆ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸರಿಯಾಗಿ ಪ್ರೊನೌನ್ಸ್ ಮಾಡ್ತೇನೆ. ಸರಿಯಾಗಿ ಪ್ರೊನೌನ್ಸ್ ಮಾಡುವಾಗ ಪ್ರಾರ್ಥನಾ ಮನೋಸ್ಥಿತಿ. ಏನು ಪ್ರಾರ್ಥನೆ? ಹೇ ಕೃಷ್ಣ, ಹೇ ಹರೇ, ರಾಧಾರಾಣಿ, ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳು. ನನಗೆ ಶುದ್ಧ ಭಕ್ತಿಯ ಸೇವೆಯನ್ನು ನೀಡು. ನನಗೆ ಕೃಷ್ಣ ಪ್ರೇಮವನ್ನು ನೀಡಿರಿ. ಕೃಷ್ಣ ನನಗೆ ಕೃಷ್ಣ ಪ್ರೇಮವನ್ನು ನೀಡುವಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವುದು. ಆದ್ರೆ ಆ ಪ್ರಾರ್ಥನೆಗಳನ್ನು ಮಾಡ್ಬೇಕಾದ್ರೆ ಖಂಡಿತವಾಗಿ ಮನಸ್ಸು ವಿಚಲಿತ ಆಗ್ತದೆ. ಯಾಕಂದ್ರೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದ್ದಢಂ. ಸೊ ಮನಸ್ಸು ಖಂಡಿತವಾಗಿ ಚಂಚಲವಾಗಿ ಇದೆ. ಅರ್ಜುನನೇ ಹೇಳಿದ ಭಗವದ್ಗೀತೆಯಲ್ಲಿ ಏನು ಅಂದ್ರೆ, ನಾನು ವಾಯುವನ್ನು ಬೇಕಾದ್ರೆ ನಾನು ನನ್ನ ಹತೋಟಿಯಲ್ಲಿ ತರಬಲ್ಲೆ, ಆದ್ರೆ ನನ್ನ ಮನಸ್ಸನ್ನು ಹತೋಟಿಯಲ್ಲಿ ತರಲಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಮನಸ್ಸು ಅಷ್ಟು ಚಂಚಲವಾಗಿದೆ, ಮಂಕಿ ತರ. ಈಗ ಇಲ್ಲಿ ಆಲೋಚನೆ ಏನೋ ಕ್ಲಾಸ್ ನಡೀತಾ ಇರ್ತದೆ, ತತ್ಕ್ಷಣವೇ ಆಲೋಚನೆ ಬೇರೆ ಕಡೆ ಹೋಗಿ ಇರ್ತದೆ. ಚಂಚಲಮಿ ಮನಕೃಷ್ಣ ಪ್ರಮಾತಿ ಬಲವದೃಢಂ. ತುಂಬಾ ಬಲವತ್ತಾಗಿ ನಮ್ಮನ್ನು ಫೋರ್ಸ್ಫುಲಿ ಎಳೆದುಕೊಂಡು ಹೋಗ್ತದೆ ಬೇರೆ ಕಡೆಗೆ. ಆದ್ರಿಂದ ನಮ್ಮದೇ ಶಕ್ತಿಯಿಂದ ಮನಸ್ಸನ್ನು ನಿಯಂತ್ರಣ ಮಾಡುವುದು ತುಂಬಾ ಕಷ್ಟ. ಅದಕ್ಕಾಗಿ ಕೃಷ್ಣನ ಕೃಪೆ ಬೇಕು ನಮ್ಗೆ. ಕೃಷ್ಣನ ಕೃಪೆ ಬೇಕಾದ್ರೆ ನಾವು ಕೃಷ್ಣನಿಗೆ ಶರಣಾಗ್ಬೇಕು. ಕೃಷ್ಣನಿಗೆ ಶರಣಾಗಿ ಪ್ರಾರ್ಥನಾ ಮನಸ್ಥಿತಿಯಲ್ಲಿ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಕೃಷ್ಣ, ನಾನು ನಿಸ್ಸಹಾಯಕ, ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ಕಂಪ್ಲೀಟ್ಲಿ ಹೋಪ್ಲೆಸ್ ವಿದೌಟ್ ಯುವರ್ ಮರ್ಸಿ. ನಿನ್ನ ದಯೆ, ನಿನ್ನ ಕೃಪೆ ಇಲ್ಲದೆ ನಾನು ನಿಸ್ಸಹಾಯಕ. ನಮಗೆ ಏನು ಕೃಷ್ಣನ ಕೃಪೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾವು ಕೃಷ್ಣನ ಕೃಪೆ ಇಲ್ಲದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರಾದ್ರೂ ಹೇಳ್ತೀರಾ? ಏನು ಮಾಡ್ಲಿಕ್ಕಾಗಲ್ಲ. ಅವನ ಇಚ್ಛೆ ಪ್ರಕಾರನೇ ನಾವು ನಡಿಬೇಕಾಗ್ತದೆ ಪ್ರಭು. ಸೊ ಏನು ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಈಗ ಶ್ವಾಸವನ್ನು ತೆಗೆದುಕೊಳ್ತಾ ಇದ್ದೇವೆ, ಕೃಷ್ಣ ಗಾಳಿಯನ್ನು ನೀಡಿಲ್ಲ, ಅಥವಾ ಶ್ವಾಸವನ್ನು ತೆಗೆದುಕೊಳ್ಳುವಂತ ಶಕ್ತಿಯನ್ನು ನೀಡಿಲ್ಲ, ನಾವು ಬದುಕಲಿಕ್ಕೆ ಆಗ್ತದ? ಓಕೆ, ನಾವು ಈಗ ಬದುಕ್ತೇವೆ, ನನಗೆ ಸ್ವಲ್ಪ ಸಮಯದ ನಂತರ ನೀರಡಿಕೆ ಆಗ್ತದೆ, ನನಗೆ ಕುಡಿಲಿಕ್ಕೆ ನೀರು ಬೇಕು. ಕೃಷ್ಣ ಏನು ಹೇಳ್ತಾನೆ? ರಸೋಹಂ ಅಪ್ಸು ಕೌಂತೆಯ. ನಾನು ಮತ್ತೆ ಇದು ನೀರಿನಲ್ಲಿ ಇರುವಂತಹ ನೀರಡಿಕೆ ಆರಿಸುವ ಶಕ್ತಿ ಅದು ಕೃಷ್ಣನಿಂದ ಬರ್ತದೆ. ಸೊ ನಮ್ಗೆ ನೀರಡಿಕೆ ಆದ್ರೆ ನೀರು ಕುಡಿಲಿಕ್ಕೆ ಕೃಷ್ಣ ನಮ್ಗೆ ನೀರನ್ನು ನೀಡಬೇಕು. ಇಲ್ಲಿ ನಾವು ಎಲ್ಲರನ್ನು ನೋಡ್ತಾ ಇದ್ದೇವೆ, ಎಷ್ಟು 16 ಜನ ಭಕ್ತರಿದ್ದೇವೆ ಎಲ್ಲ ಸೇರಿ. ನಾನು ಮುಖವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಹೆಸರನ್ನು ನೋಡಿದಾಗ ಆ ನೋಡುವಂತಹ ಸಾಮರ್ಥ್ಯ ಯಾರು ನೀಡ್ತಾ ಇದ್ದಾನೆ? ಕೃಷ್ಣ ನೀಡ್ತಾ ಇದ್ದಾನೆ, ಭಗವಂತ ನೀಡ್ತಾ ಇದ್ದಾನೆ. ಬೆಳಕು ಇದೆ, ಇಲ್ಲಿ ಲೈಟ್ ಇದೆ, ಬೆಳಿಗ್ಗೆ ಸೂರ್ಯನ ಬೆಳಕನ್ನು ನೀಡ್ತಾನೆ, ಈಗ ಚಂದ್ರನ ಬೆಳಕನ್ನು ನೀಡ್ತಾನೆ. ಯಾರು ನೀಡ್ತಾ ಇದ್ದಾರೆ? ಕೃಷ್ಣ ನೀಡ್ತಾ ಇದ್ದಾನೆ. ಹೆಜ್ಜೆ ಹೆಜ್ಜೆಗೂ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಕೃಷ್ಣ ನಮ್ಗೆ ಸಹಾಯ ಮಾಡ್ಲಿಲ್ಲದಿದ್ರೆ ನಾವು ಕೃಷ್ಣನ ಇದು ಜೀವನವನ್ನು ಮಾಡ್ಲಿಕ್ಕೂ ಆಗುವುದಿಲ್ಲ, ನಮ್ಮ ಅಸ್ತಿತ್ವವು ಕೂಡ ಇರುವುದಿಲ್ಲ. ಸೊ ಆವಾಗ ನಾವು ಕೃಷ್ಣನಿಗೆ ಎಷ್ಟು ಕೃತಜ್ಞರಾಗಿರ್ಬೇಕು. ವಿ ಶುಡ್ ಬಿ ವೆರಿ ವೆರಿ ಗ್ರೇಟ್ಫುಲ್. ಆ ಭಾವ ನಮ್ಮಿಂದ ಬರ್ಬೇಕು. ಏನು, ಕೃಷ್ಣ ನೀನು ನಮ್ಗೆ ಎಷ್ಟು ಸಹಾಯವನ್ನು ಮಾಡ್ತಾ ಇದ್ದಿ.
ನನ್ನ ಜೀವನವನ್ನು ಮಾಡಲಿಕ್ಕೆ ಆಹಾರವನ್ನು ನೀಡ್ತಾ ಇದ್ದಿ, ಬೆಳಕನ್ನು ನೀಡ್ತಾ ಇದ್ದಿ, ಗಾಳಿಯನ್ನು ನೀಡ್ತಾ ಇದ್ದಿ, ನನಗೆ ದುಡ್ಡು ಬೇಕಾದಷ್ಟು, ನನ್ನ ಫ್ಯಾಮಿಲಿ ಏನಿದೆ ಎಲ್ಲವನ್ನು ನೀನೇ ನೀಡಿದ್ದೀಯಾ. ಯು ಹ್ಯಾವ್ ಗಿವನ್. ಸೊ ಅದನ್ನು ನಿನ್ನ ಸೇವೆಯಲ್ಲಿ ನಾನು ಉಪಯೋಗಿಸ್ತೇನೆ. ಆ ಕೃತಜ್ಞತಾ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಅದು ಇರುವುದಿಲ್ಲ. ಎಷ್ಟೊಂದು ಸಲ ನಾವು ಭಕ್ತರು ನಮ್ಗೆ ಎಷ್ಟೊಂದು ಸಹಾಯ ಮಾಡ್ತಾರೆ, ಬೇರೆಯವರು ಸಹಾಯ ಮಾಡ್ತಾರೆ, ಕೃತಜ್ಞತಾ ಮನೋಭಾವ ಇರುವುದಿಲ್ಲ. ಅದನ್ನು ಬೆಳೆಸ್ಕೊಳ್ಬೇಕು, ಗ್ರಾಟಿಟ್ಯೂಡ್. ಆವಾಗ ಏನಾಗ್ತದೆ, ಸ್ಟಾರ್ಟ್ ಬಿಕಮಿಂಗ್ ಹಂಬಲ್. ವಿನಮ್ರತಾ ಭಾವ ಬೆಳೀತು, ವಿನಮ್ರರಾಗ್ತೇವೆ. ಇಲ್ಲದಿದ್ರೆ, ಕೃತಜ್ಞತಾ ಭಾವ ಇಲ್ಲದಿದ್ದರೆ ಹೃದಯ ಕಠೋರ ಆಗ್ತದೆ. ಹಾರ್ಟ್ ಬಿಕಮ್ಸ್ ಹಾರ್ಡ್ ಲೈಕ್ ಸ್ಟೋನ್, ಕಲ್ಲಿನ ತರ. ಏನು, ಯಾರೋ ಭಕ್ತರು ನಮ್ಗೆ ತುಂಬಾ ಸಹಾಯ ಮಾಡಿದ್ರು, ಏನೋ ಮಾಡಿದ್ರು, ಅವ್ರು ಮಾಡ್ಬೇಕು, ಸೇವೆಗಳನ್ನು ಮಾಡ್ತಾರೆ, ಅದು ಅವರ ಸೇವೆಗಳನ್ನು ಮಾಡುವುದು ಅವರ ಕರ್ತವ್ಯ. ಈ ರೀತಿ ಅಂತ ನಾವು ಭಾವಿಸ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಕೃತಜ್ಞತಾ ಭಾವಗಳನ್ನು ಬೆಳೆಸಿಕೊಂಡಾಗ ನಾವು ವಿ ಬಿಕಮ್ ಹಂಬಲ್. ಆವಾಗ ಏನಾಗ್ತದೆ, ಪ್ರಾರ್ಥನಾ ಮನಸ್ಥಿತಿಯಲ್ಲಿ ಭಗವಂತನಿಗೂ ಸಹ ಕೃತಜ್ಞತಾ ಭಾವವನ್ನು ನಾವು ತೋರಿಸ್ಬೋದು. ಆವಾಗ ಪ್ರಾರ್ಥನಾ ಮನಸ್ಥಿತಿಯಲ್ಲಿ ಭಗವಂತನಿಗೆ ನಾವು ಬೇಡ್ಕೊಳ್ತೇವೆ, ಏನು, ಭಗವಂತ ನಿನ್ನ ಸೇವೆಯನ್ನು ನಾನು ಮಾಡುವ ಹಾಗೆ ಆಗ್ಲಿ, ಜಾಸ್ತಿ ಶುದ್ಧ ಭಕ್ತಿಯ ಸೇವೆಯಲ್ಲಿ ಮುನ್ನಡೆಯುವ ಹಾಗೆ ಆಗ್ಲಿ. ಆ ಮನೋಸ್ಥಿತಿಯಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವಾಗ ಏನಾಗ್ತದೆ, ನಮ್ಮ ಜಪ ನಾವು ಸ್ವಾಭಾವಿಕವಾಗಿ ಅಟೆನ್ಷನ್ ಅಂದ್ರೆ ಏಕಾಗ್ರ ಚಿತ್ತತೆಯಿಂದ ಜಪವನ್ನು ಮಾಡ್ಲಿಕ್ಕೆ ನೋಡ್ತೇವೆ. ಯಾಕಂದ್ರೆ ಆ ಕೃತಜ್ಞತಾ ಭಾವ ಇದೆ. ಭಗವಂತ ಅವನ ಎಷ್ಟು ನಮಗಾಗಿ ಮಾಡ್ತಾ ಇದ್ದಾನೆ. ಆಮೇಲೆ ಕ್ರಮೇಣವಾಗಿ ಅವನ ಬೇರೆ ಬೇರೆ ಗುಣ, ರೂಪ, ನಾಮದಿಂದ ಲೀಲೆಗಳು ಎಲ್ಲ ಪ್ರಕಟ ಆಗ್ತದೆ. ಆದ್ರೆ ಪ್ರಥಮ ಹೆಜ್ಜೆಯಲ್ಲಿ ಆ ಕೃಷ್ಣ ನಮ್ಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾನೆ, ಆ ವಿಷಯವನ್ನು ಫಸ್ಟ್ ಅರ್ಥ ಮಾಡ್ಕೊಂಡು ಆ ಭಾವವನ್ನು ಬೆಳೆಸ್ಕೊಳ್ಬೇಕು. ಎಷ್ಟೊಂದು ಭಕ್ತರು ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಜೀವನದಲ್ಲಿ ಕಷ್ಟಗಳು ಬರ್ತದೆ. ಆ ಕಷ್ಟಗಳು ಬಂದಾಗ ಅದು ನಮ್ಮ ಕರ್ಮದ ಪ್ರಕಾರ ಕಷ್ಟಗಳು ಬರ್ತಾ ಇರ್ತದೆ, ಅಥವಾ ಭಗವಂತ ಆ ಕರ್ಮಗಳನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನಮ್ಗೆ ನೀಡ್ತಾ ಇದ್ರು ಸಹ ನಾವು ಭಗವಂತನಿಗೆ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ತೇವೆ. ಕೃಷ್ಣ, ನೀನು ನನಗೆ ಕಷ್ಟವನ್ನು ನೀಡ್ತಾ ಇದ್ದೀಯಾ, ನಿನಗೆ ನನ್ನ ಕಷ್ಟಗಳು ಅರ್ಥ ಆಗ್ತಾ ಇಲ್ಲ. ಆ ರೀತಿಯ ಭಾವಗಳನ್ನು ಕೆಲವರು ಬೆಳೆಸ್ಕೊಳ್ತಾರೆ. ಇಟ್ ಈಸ್ ನಾಟ್ ಗುಡ್. ಯಾಕಂದ್ರೆ ಕೃಷ್ಣ ನಮಗೆ ಪ್ರಗತಿಯನ್ನು ಹೊಂದಲಿಕ್ಕೆ ಸಹಾಯವನ್ನೇ ಮಾಡ್ತಾ ಇರ್ತಾನೆ. ನಮ್ಮಲ್ಲಿ ಏನೋ ಅನರ್ಥಗಳು ಇರ್ತದೆ, ಅದನ್ನು ತೆಗಿಲಿಕ್ಕೆ ಇಂತಹ ಕಷ್ಟಗಳು ಬರ್ತಾ ಇರ್ತದೆ. ಆದ್ರೆ ಆ ಕಷ್ಟಗಳು ಬಂದಾಗ ನಮ್ಮ ಅನರ್ಥಗಳನ್ನು ನಾವು ನಿರ್ಮೂಲನೆ ಮಾಡಿ ಎಸಿಬೇಕು. ನಾವು ಯಾವ ಲರ್ನಿಂಗ್ ಗಳನ್ನು ಮಾಡ್ತೇವೆ, ಆ ಲರ್ನಿಂಗ್ ಗಳನ್ನು ನಾವು ತೆಗೆದುಕೊಳ್ಬೇಕು. ಸೊ ಆವಾಗ ಪಾಸಿಟಿವ್ ವೇಯಲ್ಲಿ ನಾವು ಮುಂದುವರಿಬಹುದು, ಭಕ್ತಿ ಸೇವೆಯಲ್ಲಿ ಮುಂದುವರಿಬಹುದು. ಇಲ್ಲದಿದ್ರೆ ಕಷ್ಟಗಳು ಬಂದಾಗ ನಾವು ಭಗವಂತನಿಗೆ ನಾವು ನಿಂದನೆಗಳನ್ನು ಮಾಡಲಿಕ್ಕೆ ಹೋದಾಗ ಏನಾಗ್ತದೆ, ಕೃಷ್ಣನನ್ನು ನಾವು ತಪ್ಪು ಅರ್ಥ ಮಾಡಿಕೊಂಡಾಗ ಆಗ್ತದೆ. ನಮ್ಮ ಜಪ ಕೂಡ ಅಷ್ಟು ಸುಧಾರಣೆ ಆಗುವುದಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಯಾವಾಗ ನಾವು ಕಷ್ಟಗಳು ಅಥವಾ ನಮ್ಮ ಚಾಲೆಂಜಸ್ಗಳು ನಮ್ಮ ಜೀವನದಲ್ಲಿ ಬರ್ತದೆ, ಅದು ನಮ್ಮ ಭಕ್ತಿ ಸೇವೆಯಲ್ಲಿ ಪ್ರಗತಿಗೆ ಕೃಷ್ಣ ನೀಡ್ತಾ ಇದ್ದಾನೆ. ತತ್ತೇನು ಕಂಪಂ ಸುಸಮೀಕ್ಷಮಾನೋ ಭುಂಜಾನ ಏವಾತ್ಮಕೃತಂ ವಿಪಾಕಂ. ಸೊ ಈ ಶ್ಲೋಕವನ್ನು ನೆನಪಿಟ್ಟುಕೊಂಡು ನಾವು ಆ ಕೃತಜ್ಞತಾ ಭಾವದಿಂದ, ವಿನಮ್ರತಾ ಭಾವದಿಂದ ಜಪವನ್ನು ಮಾಡಿದಾಗ ನಮ್ಮ ಜಪ ಇಂಪ್ರೂವ್ ಆಗ್ತದೆ. ಅದಕ್ಕೆ ಪ್ರಪ್ರಥಮ ಹೆಜ್ಜೆ ಅಂದ್ರೆ ಪ್ರೊನೌನ್ಸಿಯೇಷನ್ ಅಂದ್ರೆ ನಾವು ಸ್ಪಷ್ಟವಾಗಿ ಜಪವನ್ನು ಮಾಡ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅದು ಸಂಪೂರ್ಣವಾಗಿ 16 ಸಿಲೆಬಲ್ಸ್ಗಳು ಏನಿದೆ, ಸರಿಯಾಗಿ ಸ್ಪಷ್ಟವಾಗಿ ಅದನ್ನು ಪ್ರೊನೌನ್ಸ್ ಮಾಡ್ಬೇಕು. ಎಷ್ಟೊಂದು ಸಲ ರಾಮೋ ಅಥವಾ ನಾವು ಹೇಳಿದೆವು ಹರೇ ಹರೆಯಲ್ಲಿ ಹರೇ ಮಿಸ್ ಆಗಿರ್ತದೆ. ಎರಡು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕಾದ್ರೆ ಕೊನೆಗೆ ಹರೇ ರಾಮ 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 ಹರೇ ಹರೇ
ಮುಂದಿನ ಹರೇ ಕೃಷ್ಣ ಮಹಾಮಂತ್ರ ಸ್ಟಾರ್ಟ್ ಆಗುವಾಗ ಅಲ್ಲಿ ಒಂದು ಹರೆ ಮಿಸ್ ಆಗಿದೆ. ಸೊ ನಾವು ಫಾಸ್ಟ್ ಆಗಿ ಜಪ ಮಾಡಬೇಕಾದ್ರೆ ಇದರ ಬಗ್ಗೆ ಸರಿಯಾಗಿ ಗಮನಿಸ್ಬೇಕು. ಆಮೇಲೆ ಸ್ಪಷ್ಟವಾಗಿ ಜಪ ಮಾಡಿ ಅದನ್ನು ಕೇಳಬೇಕು. ಅವಾಗ ಕೇಳಿದಾಗ ಕೇಳಿ ಕೇಳಿ ಮನಸ್ಸು ಮತ್ತೆ ವಿಚಲಿತ ಆಗ್ತದೆ. ಮತ್ತೆ ಆ ಮನಸ್ಸನ್ನು ಸರಿಯಾಗಿ ಅದು ಜೆಂಟ್ಲಿ ಬ್ರಿಂಗ್ ಇಟ್ ಬ್ಯಾಕ್. ಇದೇ ನಮ್ಮ ಸಾಧನಾ ಭಕ್ತಿ ಅಂದ್ರೆ ಏನು? ಮನಸ್ಸು ಮತ್ತೆ ವಿಚಲಿತ ಆಗ್ತದೆ, ಮತ್ತೆ ಅದನ್ನು ಹಿಂದೆ ತರಬೇಕು. ಮತ್ತೆ ಅದನ್ನು ಹರಿನಾಮದಲ್ಲಿ ಕೇಳುವಲ್ಲಿ ಮತ್ತೆ ಮನಸ್ಸನ್ನು ಕೇಂದ್ರೀಕರಿಸ್ಬೇಕು. ಮತ್ತೆ ವಿಚಲಿತ ಆಗ್ತದೆ. ಇದೇ ರೀತಿ ಆಗ್ತಾ ಇರ್ತದೆ ಥ್ರೂಔಟ್ 16 ಮಾಲೆ ಅಥವಾ ಜಾಸ್ತಿ ಜಪಗಳನ್ನು ಮಾಡಬೇಕಾದ್ರೆ. ಇದೇ ನಮ್ಮ ಪ್ರಯತ್ನ. ಏನು? ಮತ್ತೆ ಮತ್ತೆ ಮಾಡು. ಆ ಪ್ರಯತ್ನ, ನಾವು ಎಷ್ಟು ಪ್ರಯತ್ನವನ್ನು ಮಾಡ್ತೇವೆ ಭಗವಂತನಿಗೆ ಅಷ್ಟು ಅದು ಖುಷಿ ಆಗ್ತದೆ, ಪ್ರಸನ್ನನಾಗ್ತಾನೆ ಭಗವಂತ. ಆವಾಗ ಅವನು ನಮಗೆ ಜಾಸ್ತಿ ಜಾಸ್ತಿ ಏಕಾಗ್ರ ಚಿತ್ತತೆಯನ್ನು ನೀಡ್ತಾನೆ. ಮೊದಲು ನಾವು 16 ಮಾಲೆ ಮಾಡಬೇಕಾದ್ರೆ ಕೇವಲ ಒಂದು ಮಾಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಮಾತ್ರ ಕೇಳ್ತಾ ಇರಬಹುದು. ನಾವು ಜಾಸ್ತಿ ಪ್ರಯತ್ನ ಮಾಡಿದಾಗ ಕ್ರಮೇಣ 2 ಮಾಲೆ ಕೇಳಬಹುದು. ಆಮೇಲೆ ಮತ್ತೆ 3 ಮಾಲೆ ಅಂದ್ರೆ 100 ಹರೇ ಕೃಷ್ಣ ಮಹಾಮಂತ್ರ, 200 ಹರೇ ಕೃಷ್ಣ ಮಹಾಮಂತ್ರ. ಒಂದು 3-4 ವರ್ಷ ಆದ್ಮೇಲೆ 400 ಹರೇ ಕೃಷ್ಣ ಮಹಾಮಂತ್ರವನ್ನು ಸರಿಯಾಗಿ ಕೇಳಬಹುದು. ಆ ರೀತಿ ಇಂಪ್ರೂವ್ ಆಗ್ತಾ ಹೋಗ್ತದೆ ಜಪ ಇಂಪ್ರೂವ್ ಆದ ಹಾಗೆ ನಮ್ಮ ಅನರ್ಥ ನಿವೃತ್ತಿಗಳು ಆಗ್ತದೆ. ಅನರ್ಥ ನಿವೃತ್ತಿಗಳು ಆದ್ಮೇಲೆ ಕ್ರಮೇಣವಾಗಿ ನಿಷ್ಠಾ ಅಂದ್ರೆ ಸ್ಟಡಿನೆಸ್. ನಿಷ್ಠಾ ಅಂದ್ರೆ ಏನು? ಅಚಲವಾದ ನಂಬಿಕೆ, ಶ್ರದ್ಧೆ ಭಗವಂತನಲ್ಲಿ ಮೂಡುತ್ತದೆ. ಏನು? ಓ, ಕೃಷ್ಣ ನನಗೆ ಎಲ್ಲ ರೀತಿಯಲ್ಲಿ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಸಹಾಯವನ್ನು ಮಾಡ್ತಾ ಇದ್ದೇನೆ. ನಾನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಜಪವನ್ನು ಮಾಡ್ತೇನೆ, ಇನ್ನೂ ಒಳ್ಳೆಯ ರೀತಿಯಲ್ಲಿ ಜಪವನ್ನು ಮಾಡ್ತೇನೆ. ಈ ರೀತಿ ನಮ್ಮ ಜಪ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸೊ ಅದರಿಂದ ಏಕಾಗ್ರ ಚಿತ್ತತೆ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಜಪ ಇಂಪ್ರೂವ್ ಆಗ್ತಾ ಹೋದಾಗೆ ಕ್ರಮೇಣ ನಾವು ಶುದ್ಧ ನಾಮಕ್ಕೆ ಬರ್ಬೋದು. ಪ್ರಪ್ರಥಮವಾಗಿ ನಾಮ ಈ ಅಪರಾಧಗಳಿಂದ ಮುಕ್ತರಾದಾಗ ಬೇರೆ ಅಪರಾಧಗಳು ಹೋಗಿ ಬಿಡ್ತದೆ. ಕ್ರಮೇಣವಾಗಿ ನಾಮಾಭಾಸಕ್ಕೆ ಬರಬಹುದು, ಕ್ರಮೇಣವಾಗಿ ಶುದ್ಧ ನಾಮಕ್ಕೆ ಬರಬಹುದು. ಆಮೇಲೆ ಭಾವನಾಮ, ಪ್ರೇಮ ನಾಮವನ್ನು ಆಮೇಲೆ ಕೃಷ್ಣನ ಕೃಪೆಯಿಂದ ನಾವು ಜಪ ಮಾಡಬಹುದು. ಆದ್ರಿಂದ ಈ ಅಪರಾಧ ವೆರಿ ವೆರಿ ಇಂಪಾರ್ಟೆಂಟ್. ಏನು? ಪವಿತ್ರ ನಾಮವನ್ನು ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಸರಿಯಾಗಿ ಕೇಳಬೇಕು. ಅದನ್ನು ಮಾಡಿದ್ರೆ ಬೇರೆ ಅಪರಾಧಗಳಿಂದ ಶೀಘ್ರವಾಗಿ ನಾವು ಮುಕ್ತರಾಗಬಹುದು, ಹೊರಗೆ ಬರಬಹುದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ನಾವು ಇಷ್ಟು ಈಗ ಹರಿನಾಮ ಮಹಾತ್ಮ ಸೀರೀಸ್ ಸ್ಟಾರ್ಟ್ ಆಗಿ ಒಂದು 23ನೇ ಕ್ಲಾಸ್ ಇವತ್ತು. 23 ಕ್ಲಾಸ್, 23 ವಾರಗಳು ಅಥವಾ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆ ವಾರಗಳಲ್ಲಿ ನಾವು ಏನು ಪ್ರಯತ್ನ ಮಾಡಿದ್ದೇವೆ? ಸರಿಯಾಗಿ ಸ್ಪಷ್ಟವಾಗಿ ಜಪವನ್ನು ಮಾಡಲಿಕ್ಕೆ ಮತ್ತು ಅದನ್ನು ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದಿನ ಕ್ಲಾಸ್ ಅಲ್ಲಿ ಒಂದು ಜಪ ಸೆಮಿನಾರ್ ಇಟ್ಕೊಳ್ಳೋಣ. ಅದರಲ್ಲಿ ಇನ್ನೊಂದು ಎರಡು ಒಳ್ಳೆ ಮೆಥಡ್, ಜಪವನ್ನು ಇಂಪ್ರೂವ್ ಮಾಡುವಂತಹ ಮೆಥಡ್ಗಳನ್ನು ನೋಡೋಣ. ಆಮೇಲೆ ಆವಾಗ ಈ 2 ವಿಷಯಗಳ ಜೊತೆ ಏಕಾಗ್ರ ಚಿತ್ತತೆ ಮತ್ತು ಸ್ಪಷ್ಟವಾದ ಜಪ, ಇದರ ಜೊತೆ ಆ 2 ವಿಧಾನಗಳನ್ನು ಅಳವಡಿಸಿಕೊಂಡು ಜಪ ಇಂಪ್ರೂವ್ ಮಾಡ್ಲಿಕ್ಕೆ ನೋಡುವುದು. ಸೊ ಅದೇ ರೀತಿ ಮತ್ತೆ ಮುಂದೆ ಸ್ವಲ್ಪ ಸಮಯದ ನಂತರ ಇನ್ನೊಂದು ಯಾವ್ದಾದ್ರು ಟೆಕ್ನಿಕ್ಸ್ಗಳು ಇದ್ರೆ ಅದನ್ನು ಸಹ ಇನ್ನೊಂದು 7 ಅಥವಾ 8 ಕ್ಲಾಸ್ ಅಥವಾ 5-6 ಕ್ಲಾಸ್ ಆದ್ಮೇಲೆ ಇನ್ನೊಂದು ಜಪ ಸೆಮಿನಾರ್. ಸೊ ಆವಾಗ ಮತ್ತೆ ಕೆಲವು ವಿಧಾನಗಳನ್ನು ಕಲಿತೇವೆ. ಆವಾಗ ಏನಾಗ್ತದೆ? ಆ 7-8 ಅಥವಾ ಎಷ್ಟು ವಾರಗಳು ಅದು, ಆ ವಾರಗಳಲ್ಲಿ ಈ ಎಲ್ಲ ವಿಧಾನಗಳನ್ನು ನಮ್ಮ ಜಪದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನೋಡ್ಬೇಕು. ಸೊ ಆವಾಗ ಮತ್ತೆ ಜಪ ಇಂಪ್ರೂವ್ ಆಯ್ತು. ಸೊ ಅದಕ್ಕೆ ಹರಿನಾಮ ಈಸ್ ಎವ್ರಿಥಿಂಗ್, ಅಂದ್ರೆ ಹೋಲಿ ನೇಮ್ ಈಸ್ ಎವ್ರಿಥಿಂಗ್. ಹರಿನಾಮವೇ ಸರ್ವಸ್ವ. ಹರೇರ್ನಾಮ 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 ಇವ ಕೇವಲಂ ಕಲೋ ನಾಸ್ತೇವ ಗತಿರನ್ಯತ. ಈ ಕಲಿಯುಗದಲ್ಲಿ ಉದ್ಧಾರ ಆಗ್ಲಿಕ್ಕೆ ಹರಿನಾಮ ಬಿಟ್ಟು ಬೇರೆ ದಾರಿ ಇಲ್ಲ. 3 ಸಲ ಒತ್ತಿ ಹೇಳ್ತಾ ಇದ್ದಾರೆ, ದಾರಿ ಇಲ್ಲ, ದಾರಿ ಇಲ್ಲ, ದಾರಿ ಇಲ್ಲ. ಆವಾಗ ನಾವು ನಮ್ಮ ಸಂಪೂರ್ಣವಾದ ಪ್ರಯತ್ನ ಈ ಹರಿನಾಮವನ್ನು ಮಾಡುವುದರಲ್ಲಿ ತೊಡಗಿಸ್ಬೇಕು. ಆದ್ರೆ ಆ ಹರಿನಾಮವನ್ನು ಮಾಡ್ಬೇಕಾದ್ರೆ ಟೆಕ್ನಿಕ್ಸ್ಗಳನ್ನು, ವಿಧಾನಗಳನ್ನು ಸರಿಯಾಗಿ ಕಲಿತು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರೆ
ನಮ್ಮ ಜಪ ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದು ಇಂಪ್ರೂವ್ ಆದಾಗ, ಭಗವಂತನಿಗೆ ಖುಷಿ ಆದಾಗ ಜಪ ಇಂಪ್ರೂವ್ ಆಗ್ತದೆ. ಸೊ ಅದಕ್ಕಾಗಿ ಶರಣಾಗತಿ ಮನೋಭಾವ, ಅಪರಾಧಗಳಿಂದ ಮುಕ್ತರಾಗ್ಲಿಕ್ಕೆ ನೋಡುವುದು, ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೇಕು. ಸೊ ಅದಕ್ಕಾಗಿ ಈಗ 10 ಅಪರಾಧಗಳು ಮತ್ತು 11ನೇ ಅಪರಾಧ ಪವಿತ್ರ ನಾಮ ಇನ್ಅಟೆಂಟಿವ್, ಅದೆಲ್ಲವನ್ನು ನಾವು ನೋಡಿದ್ವಿ. ಸೊ ನಾಮ ಅಪರಾಧದ ಈ ಸೆಕ್ಷನ್ ಮುಗಿತಾ ಇದೆ ಹರಿನಾಮ ಚಿಂತಾಮಣಿ. ಸೊ ನೆಕ್ಸ್ಟ್ ಸೆಕ್ಷನ್ ಏನಿದೆ, ನಾಮಾಭಾಸ. ಹೇಗೆ ನಾಮಾಪರಾಧದಿಂದ ನಾಮಾಭಾಸ ಸ್ತರಕ್ಕೆ ಬರುವುದು. ನಾಮಾಭಾಸಕ್ಕೆ ಸ್ತರಕ್ಕೆ ಬರುವುದು ಹೇಗೆ? ಈ ಅಪರಾಧಗಳನ್ನು ಅರ್ಥ ಮಾಡಿಕೊಂಡು ಈ ಅಪರಾಧಗಳಿಂದ ಮುಕ್ತರಾಗಬೇಕು. ಇದನ್ನು ಮಾಡದೇ ಇರುವ ಹಾಗೆ ನಾವು ನಮ್ಮ ದಿನನಿತ್ಯದ ದಿನಚರಿಗಳಲ್ಲಿ ನಾವು ನೋಡ್ಬೇಕು. ನಾನು ವೈಷ್ಣವರಿಗೆ ಅಪರಾಧವನ್ನು ಮಾಡ್ತಾ ಇದ್ದೇನೋ? ನಾನು ಮಾಡುವುದಿಲ್ಲ. ನಾನು ಗುರುಗಳಿಗೆ ಅಪರಾಧವನ್ನು ಮಾಡ್ತಾ ಇದ್ದೇನೋ? ಇಲ್ಲ, ನಾನು ಮಾಡುವುದಿಲ್ಲ, ಇನ್ನು ಮಾಡುವುದಿಲ್ಲ. ಶಾಸ್ತ್ರಗಳ ನಿಂದನೆ ಮಾಡ್ತಾ ಇದ್ದೇನೋ? ಅಥವಾ ಸರಿಯಾಗಿ ಭೌತಿಕ ಆಸೆಗಳನ್ನು ಇನ್ನೂ ಬೆಳೆಸ್ಕೊಳ್ತಾ ಇದ್ದೇನೋ? ಅಥವಾ ನಾನು ಈ ಹರೇ ಕೃಷ್ಣ ಮಹಾಮಂತ್ರದ ವೈಭವ, ನಾಮದ ವೈಭವ ಇದೆ, ಅದನ್ನು ಇಮ್ಯಾಜಿನೇಷನ್ ಅಂತ ಆಲೋಚನೆ ಮಾಡ್ತಾ ಇದ್ದೇನೋ? ಅಥವಾ ಅದು ಕರ್ಮಕಾಂಡ ಅಂತ ಆಲೋಚನೆ ಮಾಡ್ತಾ ಇದ್ದೇನೋ? ಈ ಎಲ್ಲ ಇದನ್ನು ಚೆಕ್ ಮಾಡ್ತಾ ಇರ್ಬೇಕು. ಚೆಕ್ ಮಾಡ್ತಾ ಇದ್ದು ಅದು ಅಪರಾಧಗಳನ್ನು ಮಾಡುವುದಿಲ್ಲ. ಎಸ್ಪೆಷಲಿ ಏಕಾಗ್ರ ಚಿತ್ತತೆಯಿಂದ ಜಪ ಮಾಡ್ತೇನೆ, ನೋ ಇನ್ಅಟೆಂಟಿವ್ ಚಾಂಟಿಂಗ್. ಆ ರೀತಿ ಇಂಪ್ರೂವ್ ಮಾಡ್ಕೊಂಡಾಗ ಕ್ರಮೇಣವಾಗಿ ನಾಮಾಭಾಸ ಸ್ತರಕ್ಕೆ ಬರ್ಬೋದು. ನಾಮಾಭಾಸ ಸ್ತರದಿಂದ ನಾವು ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಶುದ್ಧ ನಾಮಸ್ತರಕ್ಕೆ ಬರ್ಬೋದು. ನಾವು ಈಗ ಇಷ್ಟು ಕ್ಲಾಸ್ಗಳಲ್ಲಿ ನೋಡಿರುವುದು ಯಾತಕ್ಕಾಗಿ ಅಂತ ಕ್ರಮೇಣ ಗೊತ್ತಾಗ್ತದೆ. ಯಾಕೆ ಸಂಬಂಧ ಜ್ಞಾನದ ಬಗ್ಗೆ ನೋಡಿದ್ವಿ, ಯಾಕೆ ಅಭಿಧೇಯ ಜ್ಞಾನದ ಬಗ್ಗೆ ನೋಡಿದ್ವಿ. ಯಾಕಂದ್ರೆ ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ ಅರ್ಥ ಆದ್ರೆ, ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ನಾಮಾಭಾಸದಿಂದ ಶುದ್ಧ ನಾಮಸ್ತರಕ್ಕೆ ಬರ್ಬೋದು. ಅದಕ್ಕಾಗಿ ಗುರುಗಳ ಕೃಪೆ ಬೇಕು. ನಾವು ದೀಕ್ಷೆ ಅದನ್ನೆಲ್ಲ ನೋಡಿದ್ವಿ. ಯಾಕೆ? ನಾಮಾಭಾಸದಿಂದ ಶುದ್ಧ ನಾಮಸ್ತರಕ್ಕೆ ಬರಬೇಕಾದ್ರೆ ಗುರುಗಳ ಕೃಪೆ ಬೇಕು, ಶುದ್ಧ ಭಕ್ತನ ಕೃಪೆ ಬೇಕು. ಆವಾಗ ಶುದ್ಧ ನಾಮಸ್ತರಕ್ಕೆ ಹೇಳಲಿಕ್ಕಾಗ್ತದೆ. ಅದಕ್ಕಾಗಿ ನಾವು ನೋಡಿದ್ವಿ ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ, ಮತ್ತೆ ಹೇಗೆ ಪವಿತ್ರ ನಾಮವನ್ನು ಬೆಳೆಸ್ಕೊಳ್ಳುವುದು, ಶ್ರೀಮದ್ ಭಾಗವತವನ್ನು ಕೇಳುವುದು, ಮತ್ತೆ ಈ ಇದು 9 ಹಂತಗಳು. ಯಾಕೆ 9 ಹಂತಗಳನ್ನು ನೋಡಿದ್ವಿ? ನಮ್ಮ ಜಪ ಇಂಪ್ರೂವ್ ಆಗಿ ಹೋದ ಹಾಗೆ ನಾವು ಅನರ್ಥ ನಿವೃತ್ತಿಯಿಂದ ನಿಷ್ಠಾದಿಂದ ರುಚಿಯಿಂದ ಆಸಕ್ತಿ ಸ್ತರ, ಈ ರೀತಿ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸ್ತರದಲ್ಲಿ ಸಹ ನಾವು ಮೇಲೆ ಬರ್ತೇವೆ. ಸೊ ಅದಕ್ಕಾಗಿ ಇಷ್ಟು ಕ್ಲಾಸಲ್ಲಿ ಎಲ್ಲ ನೋಡಿದ್ದು. ಈಗ ನಾಮಾಪರಾಧ ಸ್ಟೇಜ್ ಮುಗಿದಿದೆ. ನೆಕ್ಸ್ಟ್ ನಾಮಾಭಾಸ ಸ್ತರ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಒಂದು ಜಪ ಸೆಮಿನಾರ್ ಅನ್ನು ಇಟ್ಕೊಳ್ಳೋಣ. ಮತ್ತು ಒಂದು ಕ್ಲಾಸ್ ಸ್ವಲ್ಪ ಶಾರ್ಟ್ ಆಗಿರ್ಬೋದು, ಬಟ್ ನಾವು ಜಪವನ್ನು ಮಾಡುವ 1-2 ವಿಧಾನಗಳನ್ನು ಕಲಿತಾಗ ಅದನ್ನು ಅದೇ ರೀತಿ ಜಪವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಆ ರೀತಿ ಅದರ ನೆಕ್ಸ್ಟ್ ಸ್ಟೆಪ್ ನಾಮಾಭಾಸ, ಅದನ್ನು ಹರಿನಾಮ ಚಿಂತಾಮಣಿಯ ಪ್ರಕಾರ ನೋಡೋಣ. ಸೊ ಈಗ ನಾವು 10 ಅಪರಾಧಗಳನ್ನು ನೋಡಿದ್ದೇವೆ. 11ನೇ ಅಪರಾಧ, ಇದು ಎಲ್ಲ ಅಪರಾಧಗಳಿಗೆ ಮೂಲ. ಈ ಅಪರಾಧಗಳಿಂದ ಹೊರಗೆ ಬಂದ್ರೆ ಬೇರೆ ಅಪರಾಧಗಳಿಂದ ಕೂಡ ಶೀಘ್ರದಿಂದ ನಾವು ಹೊರಗೆ ಬರಬಹುದು. ಆದ್ರಿಂದ ಚಾಂಟ್ ವಿತ್ ಅಟೆನ್ಷನ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದ್ರೂ ಪ್ರಶ್ನೆಗಳು, ಕಮೆಂಟ್ಸ್, ಕರೆಕ್ಷನ್ಸ್ ಏನಾದ್ರೂ ಇದೆಯಾ? ತಿದ್ದುಪಡಿಗಳು ಏನಾದ್ರು ಹೇಳ್ಬೋದು? ಹರೇ ಕೃಷ್ಣ. ಸೊ ಅದು ಕೆಲವೊಮ್ಮೆ ನಾನು ಇದು ಬುಕ್ ಅನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಎಲ್ಲ ಕೆಲವು ಶಬ್ದಗಳು ಸರಿಯಾಗಿ ಬಾರದೆ ಇರಬಹುದು, ದಯವಿಟ್ಟು ಕ್ಷಮಿಸಿ. ಕೆಲವೊಮ್ಮೆ ಟೈಮ್ ಇಲ್ಲದೆ PPT ಮಾಡಬೇಕಾದ್ರೆ ಕೆಲವು ಸಣ್ಣ ತಪ್ಪುಗಳು ಆಗಿದೆ PPTಯಲ್ಲಿ. ಸೊ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ. ಸೊ ಏನಾದ್ರೂ ಪ್ರಶ್ನೆಗಳು ಏನಾದ್ರೂ ಇದೆಯಾ? ಇಲ್ಲ ಅಂದ್ರೆ 30 ಹರೇ ಕೃಷ್ಣ ಮಹಾಮಂತ್ರ ಹೇಳಿ ನಾವು ಕ್ಲಾಸನ್ನು ಎಂಡ್ ಮಾಡ್ಬೋದು. प्रभु हरे कृष्ण प्रभु, दंडवत प्रणाम प्रभु. हरे कृष्णा, दंडवत प्रणाम.
ಹರೇ ಹೇಳಿ ಕೃಷ್ಣ ಪ್ರಭು. ಪ್ರಭು. ಇವಾಗ ಹಾ, ನಾವು ಹೇಳಿ ಪ್ರಭು. ಮನಸ್ಸಲ್ಲೇ ಹೇಳ್ಕೊಂಡ್ರೆ ಅದು ಕೌಂಟ್ ಆಗಲ್ವಾ ಪ್ರಭು? ಹಾ, ಮನಸ್ಸಲ್ಲಿ ಹೇಳ್ಬೇಕಾದ್ರೆ ಕೌಂಟ್ ಆಗುತ್ತೆ, ಆದ್ರೆ ಮನಸ್ಸಿನಲ್ಲಿ ಹೇಳ್ಬೇಕಾದ್ರೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ನೀವು ಪ್ರಯತ್ನವನ್ನು ಮಾಡಿದ್ರೆ ಮನಸ್ಸಿನಲ್ಲಿ ಹೇಳ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ತುಂಬಾ ಅನರ್ಥಗಳು ಇದ್ರೆ ಆ ಆ ಮಹಾಮಂತ್ರವನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದಕ್ಕಾಗಿ ಮನಸ್ಸಿನಲ್ಲಿ ಹೇಳ್ಬೇಕಾದ್ರೆ ಜಾಗರೂಕರಾಗಿರ್ಬೇಕು. 3 ರೀತಿಯ ಜಪಗಳು ಇದೆ. ಏನು? ವಾಚಿಕ, ಉಪಾಂಶು, ಮಾನಸಿಕ. 3 ರೀತಿಯ ಜಪಗಳು. ಉಪಾಂಶು ಅಂದ್ರೆ ಇದು. ವಾಚಿಕ್ ಅಂದ್ರೆ ಏನು? ವಾಚಿಕ್ ಅಂದ್ರೆ ಆ ಬೇರೆಯವರಿಗೆ ಕೇಳುವಷ್ಟು, ಅಂದ್ರೆ ನಮ್ಮ ಸೈಡಿಗೆ ಯಾರು ಕೂತಿರ್ತಾರೆ ಅವರಿಗೆ ಕೇಳುವಷ್ಟು ಗಟ್ಟಿಯಾಗಿ ಜಪ ಮಾಡುವುದು. ಯಾವುದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ನಾನು ಹೇಳಿದ್ದು ಬೇರೆಯವರಿಗೆ, ನನಗೂ ಕೇಳಿಸ್ತಾ ಇದೆ, ಸೈಡಿಗೆ ಕೂತವ್ರಿಗೂ ಕೇಳಿಸ್ತಾ ಇರ್ಬೋದು. ಅದು ವಾಚಿಕ್ ಜಪ. ಉಪಾಂಶು ಅಂದ್ರೆ ಏನು? ನಾನು ಕೇವಲ ತುಟಿಯನ್ನು ಅಲ್ಲಾಡಿಸ್ತಾ ಇದ್ದೇನೆ, ಅದು ಕೇವಲ ತುಂಬಾ ಸಾಫ್ಟ್ ಆಗಿ ನನಗೆ ಮಾತ್ರ ಮೃದುವಾಗಿ ಕೇಳಿಸ್ತದೆ. ಏನು? ಬೇರೆ ಸೈಡ್ ಅವರಿಗೆ ಕೇಳಿಸುವುದಿಲ್ಲ, ನನಗೆ ಕೇಳಿಸ್ತದೆ, ಅದು ಉಪಾಂಶು. ಸೊ ಈ 2 ಜಪಗಳು ತುಂಬಾ ಅಂದ್ರೆ ಅಷ್ಟೊಂದು ಕಷ್ಟ ಆಗುವುದಿಲ್ಲ ಜಪ ಮಾಡ್ಲಿಕ್ಕೆ. ಆದ್ರೆ 3ನೇದು ಮಾನಸಿಕ ಜಪ. ಮಾನಸಿಕ ಜಪ ಅಂದ್ರೆ ತುಟಿನೂ ಅಲ್ಲಾಡಲ್ಲ, ಶಬ್ದನೂ ಹೊರಗೆ ಬರಲ್ಲ. ಮಾನಸಿಕವಾಗಿ ಜಪ ಅಂದ್ರೆ ಮನಸ್ಸಿನಲ್ಲಿ ಜಪ ಆಗ್ತಾ ಇರ್ತದೆ. ಆದ್ರೆ ಮನಸ್ಸಿನಲ್ಲಿ ಜಪ ಆಗ್ತಾ ಇರ್ಬೇಕಾದ್ರೆ ತುಂಬಾ ಜಾಗರೂಕರಾಗಿ ಇರಬೇಕು. ಯಾಕೆ? ಮಾನಸಿಕ ಜಪವನ್ನು ಮಾಡ್ಬೇಕಾದ್ರೆ ಹರೇ ಕೃಷ್ಣ ಮಹಾಮಂತ್ರ ಸ್ಪಷ್ಟವಾಗಿ ಪ್ರೊನೌನ್ಸ್ ಆಗಲ್ಲ ಕೆಲವೊಮ್ಮೆ. ಇಟ್ಸ್ ಅ ವೆರಿ ಹೈ ಸ್ಟೇಜ್ ಆಕ್ಚುಲಿ ಮಾನಸಿಕ ಜಪವನ್ನು ಮಾಡುವುದು. ನೀವು ಬೇಕಾದ್ರೆ ಮನಸ್ಸನ್ನು, ಕಣ್ಣನ್ನು ಮುಚ್ಚಿ, ಎಲ್ಲ ಲಿಪ್ಸ್ ಅನ್ನು ಮುಟ್ಟಿ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಮಾನಸಿಕವಾಗಿ ಜಪ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ನೋಡಿ. ತುಂಬಾ ಕಷ್ಟ ಆಗ್ತದೆ. ಆರಾಮ್. ಸೊ ಯಾಕಂದ್ರೆ ಅದು ತುಂಬಾ ವೆರಿ ಹೈ ಸ್ಟೇಜ್. ತುಂಬಾ ಸಂಪೂರ್ಣವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅದನ್ನು ಮನಸ್ಸಿನಲ್ಲಿ ಹೇಳಬೇಕಾದ್ರೆ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದ್ರೆ ಸುಲಭವಾಗಿ ಆಗ್ತದೆ. ಅನರ್ಥಗಳು ತುಂಬಾ ಇದ್ರೆ ತುಂಬಾ ಕಷ್ಟ ಆಗ್ತದೆ. ಅದರಿಂದ ಮನಸ್ಸಿನಲ್ಲಿ ಜಪ ಮಾಡಬೇಕಾದ್ರೆ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅದು ಮಾಡಿದ್ರೆ ನೀವು ಜಪವನ್ನು, ಸಂಪೂರ್ಣವಾದ ಮಹಾಮಂತ್ರವನ್ನು ಸರಿ ಹೇಳಿದ್ರೆ ಅದು ಕೌಂಟ್ ಆಗ್ತದೆ. ಯು ಕ್ಯಾನ್ ಕೌಂಟ್ ಇಟ್. ನೀವು ಅದನ್ನು ಗಣನೆಗೆ ತೆಗೆದುಕೊಳ್ಬಹುದು. ಆದ್ರೆ ಆ ಮಹಾಮಂತ್ರ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಹೇಳಬೇಕು. ಹರೇ ಕೃಷ್ಣ. ಎಸ್ ಪ್ರಭು, ಎಸ್ ಪ್ರಭು. ಹರೇ ಕೃಷ್ಣ ಪ್ರಭು. ತುಂಬಾ ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಅದು ಅನರ್ಥಗಳು ಜಾಸ್ತಿ ಇದ್ದಾಗ ಮಾನಸಿಕ ಜಪ ಅದು ಸ್ಪಷ್ಟವಾಗಿ ಬರಲ್ಲ. ಹರೇ ಕೃಷ್ಣ ಅದು ಸಿಲೆಬಲ್ಸ್ಗಳು ಮಿಸ್ ಆಗ್ತದೆ. ಹರೇ ಕೃಷ್ಣ ಮಾತಾಜಿ ಹೇಳಿ. ಅದು ನಾವು 16 ರೌಂಡ್ಸ್ ಕಂಪಲ್ಸರಿ ಹೇಳಿದ್ದು. ಅದು ನೀವು ಹೇಳಿದಂಗೆ ಮಾಡ್ಬೇಕಲ್ಲ ಪ್ರಭು? ನಾವು ಯಾವುದು? 16 ನಮ್ದು ಮಿನಿಮಮ್ ರೌಂಡ್ಸ್ 16 ಹಾ, ರೌಂಡ್ಸ್. ನಾವೀಗ ಹೇಳ್ತೇವಲ್ಲ, ಉಚ್ಚಾರ ಸರಿಯಾಗಿ ಇದ್ದು ಟೈಮಿಗೆ ಅದೆಲ್ಲ ಆಗ್ಬೇಕು. ಎಕ್ಸ್ಟ್ರಾ ಮಾಡೋದಾದ್ರೆ ಹಂಗೆ ಮನ್ಸಲ್ಲಿ ಎಲ್ಲ ಮಾಡ್ಬೋದು ಅಂತ ಹೇಳ್ತಾರಲ್ಲ ಪ್ರಭು? ಇಲ್ಲ, ದೆರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರಕ್ಕೆ ಯಾವುದೇ ಒಂದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ಗಳು ಇಲ್ಲ. ನಮ್ಮ ಜಪವನ್ನು ಸುಧಾರಣೆ ಮಾಡಲಿಕ್ಕೆ ನಮಗೆ ಏನು ಸಹಾಯ ಆಗ್ತದೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಈಗ ನಾವು ಎಷ್ಟೊಂದು ವಿಧಾನಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತೇವೆ ಹರಿನಾಮ ಮಹಾತ್ಮ್ಯ ಕ್ಲಾಸ್ಗಳಲ್ಲಿ. ಕೆಲವು ವಿಧಾನಗಳು ಕೆಲವರಿಗೆ ಸುಲಭ ಆಗ್ಬಹುದು, ಕೆಲವು ವಿಧಾನಗಳು ಕೆಲವರಿಗೆ ಆಗದೇ ಇರಬಹುದು. ನಮ್ಮ ಜಪ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಏನು ಸಹಾಯ ಆಗ್ತದೆ ಅದನ್ನು ನಾವು ನಮ್ಮ ಜಪದಲ್ಲಿ ಅಳವಡಿಸ್ಕೊಳ್ಬಹುದು. ಅದರ ಪ್ರಕಾರ ನಾವು ಅಳವಡಿಸ್ಕೊಳ್ಬೇಕು. ತುಂಬಾ ಸ್ಟ್ರೆಸ್, ಟೆನ್ಷನ್ಸ್ ಗಳನ್ನು ತೆಗೆದುಕೊಂಡು ಜಪ ಮಾಡ್ಲಿಕ್ಕಿಲ್ಲ. ತುಂಬಾ ಶಾಂತ ರೀತಿಯಲ್ಲಿ, ತುಂಬಾ ಮನಸ್ಥಿತಿ ಹೇಗಿರ್ಬೇಕಂದ್ರೆ ಪ್ರಾರ್ಥನಾ ಭಾವ, ತುಂಬಾ ಆರಾಮಾಗಿ, ಒಳ್ಳೆ ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ತುಂಬಾ ಟೆನ್ಷನ್ ತಗೊಂಡು ಈ ರೀತಿ ಅದಾಯ್ತು ಇದಾಯ್ತು ಇಲ್ಲ. ತುಂಬಾ ಆರಾಮಾಗಿ ನಮ್ಮ ಜಪವನ್ನು ನನಗೆ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಏನ್ ಸಹಾಯ ಆಗ್ತದೆ ಅದೇ ರೀತಿ ನಾವು ಜಪವನ್ನು ಇದು ಮಾಡಿ. ಒಂದೇ ಸಲ ಸುಧಾರಣೆ ಆಗಲ್ಲ.
ನಾನು ಇವತ್ತು ಹರಿನಾಮ ಮಹಾತ್ಮ್ಯ ಕ್ಲಾಸ್ ಅಟೆಂಡ್ ಆದೆ, ನಾಳೆ ನಂದು ಶುದ್ಧ ನಾಮಸ್ತರಕ್ಕೆ ಬರುತ್ತದೆ, ಆ ರೀತಿ ಆಗಲ್ಲ. ಪ್ರಪ್ರಥಮವಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರ ಒಂದು ರೌಂಡ್ ಅನ್ನು ನೀವು ಸ್ಪಷ್ಟವಾಗಿ ಜಪ ಮಾಡಿ ಅದನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಬಹುದು. ಉಳಿದ 15 ರೌಂಡ್ಗಳು ಇನ್ಅಟೆಂಟಿವ್ ಆಗ್ಬೋದು. ಆಮೇಲೆ ಕ್ರಮೇಣವಾಗಿ 2 ರೌಂಡ್ 3 ರೌಂಡ್ ಆ ರೀತಿ ಇಂಪ್ರೂವ್ ಆಗ್ತಾ ಹೋಗ್ಬೋದು. ಅದಕ್ಕೊಂದು 2 ವರ್ಷ 3 ವರ್ಷ ಈ ರೀತಿ 4 ವರ್ಷ 5 ವರ್ಷ ಈ ರೀತಿ ತೆಗೆದುಕೊಳ್ಬಹುದು. ಸೊ ಇಟ್ಸ್ ಓಕೆ, ನೀವು ತೆಗೆದುಕೊಳ್ಳಿ. ಆದ್ರೆ ಇಂಪ್ರೂವ್ ಆಗ್ಲಿಕ್ಕೆ ನೀವು ಆ ವಿಧಾನಗಳನ್ನು ನಿಮ್ಗೆ ಏನು ಸೂಕ್ತವಾಗ್ತದೆ ಅದನ್ನು ಅಳವಡಿಸ್ಕೊಂಡು ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಸೊ ಅದು ಇಟ್ ಟೇಕ್ ಸಮ್ ಟೈಮ್, ಏನು ಓವರ್ ನೈಟ್ ಆಗಲ್ಲ. ಸೊ ನಮ್ಮ ಶಕ್ತಿಯಾನುಸಾರವಾಗಿ ನಾವು ಎಫರ್ಟ್ಸ್ ಗಳನ್ನು ಹಾಕೊಳ್ಬಹುದು. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಹರೇ ಕೃಷ್ಣ ಮಹಾಮಂತ್ರ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲೇ ಮಾಡಬೇಕು, ಗಟ್ಟಿ ಮಾಡಬೇಕು, ಅಥವಾ ಉಪಾಂಶು ಮಾಡಬೇಕು, ಈ ರೀತಿ ಏನೂ ಇಲ್ಲ. ವಾಚಿಕ್ ಜಪವನ್ನು ಮಾಡ್ಬೋದು, ಉಪಾಂಶು ಜಪವನ್ನು ಮಾಡ್ಬೋದು, ಮಾನಸಿಕ ಜಪವನ್ನು ಮಾಡ್ಬೋದು, ಯಾವುದೇ ಸಮಯದಲ್ಲಿ ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್. ಕೀರ್ತನೀಯ ಸದಾ ಹರಿ, ನಮ್ಮ ಶಕ್ತಾನುಸಾರವಾಗಿ ಜಪವನ್ನು ಮಾಡ್ತಾ ಇರೋದು. ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವುದಷ್ಟು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆಗಳು ಇದೆಯಾ? ಇಲ್ಲ ಅಂದ್ರೆ ಇದೆಯಾ ಯಾರಾದ್ರೂ ಪ್ರಶ್ನೆ ಇದೆ? ಯಾವುದೇ ಪ್ರಶ್ನೆಗಳನ್ನು ಕೇಳಬಹುದು. ಯಾಕಂದ್ರೆ ಈ ಪ್ಲಾಟ್ಫಾರ್ಮ್ ಏನಿದೆ, ಇಟ್ ಇಸ್ ಎನ್ಕರೇಜ್ ಆಸ್ಕ್ ಕ್ವಶನ್ಸ್. ಎನಿ ಪ್ರಶ್ನೆ, ಏನೋ ಪ್ರಶ್ನೆಗಳನ್ನು ಇಟ್ಕೊಂಡಿರ್ಬಾರ್ದು. ನಿಮ್ಗೆ ಮಾತನಾಡ್ಲಿಕ್ಕೆ ಮುಜುಗರ ಆದ್ರೆ ನೀವು ಟೈಪ್ ಕೂಡ ಮಾಡಬಹುದು, ಟೈಪ್ ಮಾಡಿ, ಅಥವಾ ಆಫ್ಲೈನ್ ಕೂಡ ಕೇಳಬಹುದು. ಸೊ ಗ್ರೂಪ್ ಅಲ್ಲಿ ಕ್ವಶನ್ಸ್ ಗಳನ್ನು ಹಾಕಿ ಬೇಕಾದ್ರೆ, ನಿಮ್ಗೆ ಪ್ರಶ್ನೆಗಳು ಗ್ರೂಪ್ಸ್ ಹರಿನಾಮ ಮಹಾತ್ಮೆ ಅಥವಾ ನಮ್ಮ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳು ಇದೆ, ಅಲ್ಲಿ ಸಹ ಕ್ವಶನ್ಸ್ ಗಳನ್ನು ಹಾಕ್ಬೋದು. ಓಕೆ, ಏನಾದ್ರು ಪ್ರಶ್ನೆಗಳು ಇಲ್ಲ ಅಂದ್ರೆ ನಾವು ಹರೇ ಕೃಷ್ಣ 30 ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಧನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ